ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಇಂಟಿಗ್ರೇಷನ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾವ ಅವನ್ನೆಲ್ಲ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ಕ್ಲಾಸ್ ಒಳಗೆ, ಇವತ್ತಿನ ವಿಡಿಯೋ ಒಳಗೆ ನಾವೇನು ಮಾಡೋಣ, ಇನ್ನೊಂದು ಸ್ವಲ್ಪ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಸೊ ಇವಾಗ ಲಾಸ್ಟ್ ವಿಡಿಯೋ ಒಳಗೆ ಲೆವೆಲ್ 1 ಪ್ರಾಬ್ಲಮ್ಸನ್ನು ನಾವೇನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ಲೆವೆಲ್ 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಅಲ್ಲಿ ಇದೇ ಥರನ ಕ್ವಶನ್ಸ್ ಇದ್ದು, ಬಟ್ ಅಲ್ಲಿ ಡಿನಾಮಿನೇಟರ್ ಒಳಗೆ ರೂಟನ್ನು ಜಾಸ್ತಿ ತೊಗೊಂಡ್ರಿಲ್ಲ. ಸೊ ಈಗ ಡಿನಾಮಿನೇಟರ್ ಒಳಗೆ ರೂಟ್ ಇರೋ ಕಾನ್ಸೆಪ್ಟನ್ನು ತೊಗೊಳ್ಳೋಣ, ರೈಟ್? ಸೊ ಹಂಗಾರೆ ಈ ಥರ ಕ್ವಶನ್ಸ್ ಇನ್ನೊಂದೆರಡು ಸಾಲ್ವ್ ಮಾಡಿ, ಆಮೇಲೆ ಇವು ಸೈನ್ ಕಾಸ್ ಟ್ಯಾನ್ ಇಂಟಿಗ್ರೇಷನ್ ಒಳಗೆ ಏನು ಬರ್ತಾವಲ್ಲ, ಸೊ ಆ ಥರ ಕ್ವಶನ್ಸನ್ನು ಚೂಸ್ ಮಾಡ್ಕೊಳ್ಳೋಣ ಅಂತ. ಸೊ ನೋಡೋಣ ಹಂಗಾರೆ ಈ ಕ್ವಶನ್ ಏನೈತಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 3x ಪ್ಲಸ್ 4 ಡಿವೈಡ್ ಬೈ ರೂಟ್ ಎಕ್ಸ್ ಐತಿ. ಇಲ್ಲಿ ಇಂಟಿಗ್ರೇಷನ್ ಐತಲ್ಲ, ನೀವೇನು ಗಾಬಾಗೋ ಅವಶ್ಯಕತೆನೇ ಇಲ್ಲ. ಇಂಟಿಗ್ರೇಷನ್ ಐತೆ ಅಂದ ತಕ್ಷಣ ಆಮೇಲೆ ಪ್ರತಿ ಸ್ಟೆಪ್ ಒಳಗೂ ಇಂಟಿಗ್ರೇಷನ್ ಇರಂಗಿಲ್ಲ, ಯಾವುದೋ ಒಂದು ಸ್ಟೆಪ್ ಒಳಗಷ್ಟೇ ಇಂಟಿಗ್ರೇಷನ್ ಇರ್ತೈತಿ. ನಮ್ಮ ಜನ ಏನು ಮಾಡಿರ್ತಾರೆ, ಪೂರ್ತಿ ಇಂಟಿಗ್ರೇಷನ್ ಪ್ರಾಬ್ಲಮ್ಲಿ ಅದ, ಪಾರ್ಟ್ ಆಫ್ ಐತಿ ಅಂತ ಬಿಟ್ಬಿಟ್ಟಿರ್ತಾರೆ. ಇಲ್ಲಿ ಯಾವುದೋ ಒಂದು ಸ್ಟೆಪ್ ಒಳಗಷ್ಟೇ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀವಿ, ಇನ್ನು ಉಳಿಕಿದ್ದೆಲ್ಲ ಸಿಂಪ್ಲಿಫಿಕೇಶನ್ ಇರ್ತೈತೆ ಅದ. ಸೊ ಆ ಇಂಟಿಗ್ರೇಷನ್ ಇದೇನು ಬಾಲ ಐತಲ್ಲ, ಇದು ಬಾಲ ಒಂದು, ಡಿ ಎಕ್ಸ್ ಒಂದು, ಹಂಗೆ ಆ್ಯಸ್ ಇಟ್ ಈಸ್ ಬರ್ಕೋತ ಹೋಗ್ತೀವಿ, ಎಲ್ಲೋ ಒಂದು ಕಡೆ ಇಂಟಿಗ್ರೇಷನ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇಸ್ ಈಕ್ವಲ್ ಟು ಇದನ್ನ ಏನು ಮಾಡೋಣ, ಈ ರೂಟ್ ಎಕ್ಸ್ ಐತಲ್ಲ, ಇದು ಕೆಳಗೆ ಓನರ್ ಇದ್ದಂಗೆ, ಇಲ್ಲಿ ಮೇಲೆಲ್ಲ ಬಾಡಿಗೆದಾರ ಇದ್ದಂಗೆ ಇವರು. ಈ ಓನರ್ ಈ 3 ಮಂದಿಗೂ ಸಂಬಂಧ ಇರ್ತಾರೆ. ಸೊ ಇದನ್ನೇನು ಮಾಡೋಣ, 3 ಮಂದಿಗೂ ಡಿವಿಷನ್ ಮಾಡಿಬಿಡೋಣ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ರೂಟ್ ಎಕ್ಸ್, ಎಕ್ಸ್ ಕ್ಯೂಬಿಗೆ ಸಂಬಂಧ ಈ ಡಿ ಎಕ್ಸ್ ಇದಕ್ಕೊಂದು ಬರೆದ್ಬಿಡಿ, ಪ್ಲಸ್ ಇಂಟಿಗ್ರೇಷನ್ ಆಫ್ ಈ 3x ಐತಲ್ಲ, ಈ 3ನ ಔಟ್ಸೈಡ್ ಇಟ್ಕೊಂಡು ಎಕ್ಸ್ ಇಲ್ಲಿ ಒಳಗೆ ಇಟ್ಕೊಳ್ಳೋಣ. ಕಾನ್ಸ್ಟೆಂಟ್ ಟರ್ಮ್ ಅಲ್ಲ, ನಮ್ಗೆ ಇಂಟಿಗ್ರೇಷನ್ ಒಳಗೆ ಅದರದ್ದೇನು ಜಾಸ್ತಿ ಅವಶ್ಯಕತೆ ಇರೋಂಗಿಲ್ಲ, ಹೊರಗೆ ಇಟ್ಬಿಡೋಣ. 3x ಒಳಗೆ 3 ಔಟ್ಸೈಡ್ ಇಟ್ಟು ಎಕ್ಸ್ ಒಳಗೆ ಇಟ್ಕೊಂಡು ರೂಟ್ ಎಕ್ಸ್ ಇದಕ್ಕೂ ಡಿವಿಷನ್ ಮಾಡಿಬಿಡೋಣ, ಡಿ ಎಕ್ಸ್ ಇದಕ್ಕೊಂದು ಬರೆದ್ಬಿಡಪ್ಪ, ಪ್ಲಸ್ 4 ಐತಲ್ಲ, 4 ಹಂಗಾರೆ ಹೊರಗೆ ಇಟ್ಬಿಡೋಣ. ಹೊರಗಡೆ ಏನು ಮಾಡೋಣ, 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಬರ್ಕೊಳ್ಳೋಣ. ಆ್ಯಕ್ಚುಲಿ 4 ಡಿವೈಡೆಡ್ ಬೈ ರೂಟ್ ಎಕ್ಸ್ ಬರಿಬೇಕಾಗಿತ್ತು, 4 ಡಿವೈಡೆಡ್ ಬೈ ರೂಟ್ ಎಕ್ಸ್ ಬರೀ ಬದಲಿ ಈ 4ನ ಈ ಕಡೆ ಇಟ್ಕೊಂಡ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಅನ್ನು ಬರ್ದೇವೆ ಇಂಟು ಡಿ ಎಕ್ಸ್. ಇಷ್ಟು ಬರ್ಕೊಳಕ್ಕೆ ಏನು ಪ್ರಾಬ್ಲಮ್ ಆಕೈತಿ, ಇಷ್ಟು ಬರ್ಕೊಳಕ್ಕೆ ಏನು ತ್ರಾಸ ಆಕೈತಿ ನಿಮ್ಗೆ, ಏನಾಗಂಗಿಲ್ಲ. ಸೊ ಅಂದ್ರೆ ಏನು ಮಾಡಿ ನಾ ಜಸ್ಟ್ ಈ ಫಸ್ಟ್ ಟರ್ಮ್ ಡಿವೈಡ್ ಬೈ ರೂಟ್ ಎಕ್ಸ್, ಸೆಕೆಂಡ್ ಟರ್ಮ್ ಡಿವೈಡ್ ಬೈ ರೂಟ್ ಎಕ್ಸ್, ಥರ್ಡ್ ಟರ್ಮ್ ಡಿವೈಡ್ ಬೈ ರೂಟ್ ಎಕ್ಸ್, ಬಟ್ ಕಾನ್ಸ್ಟೆಂಟ್ ಟರ್ಮ್ ಸ್ವಲ್ಪ ಔಟ್ಸೈಡ್ ಇಟ್ಕೊಂಡ್ಬಿಟ್ಟಿವಿ, ಇಷ್ಟ. ಇದನ್ನ ಬಿಟ್ಟು ಬೇರೆ ಏನೂ ಮಾಡಿಲ್ಲ ಇಲ್ಲಿ. ಈಗ ರೂಟ್ ಎಕ್ಸ್ ಈಸ್ ನಥಿಂಗ್ ಬಟ್, ಈ ಇಂಟಿಗ್ರೇಷನ್ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ ಸದ್ಯಕ್ಕೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅದು ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ ಅನ್ಕೋಯಿ ಸದ್ಯಕ್ಕೆ. ಎಕ್ಸ್ ಕ್ಯೂಬ್ ಹಂಗೆ ಇಟ್ಕೋ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂದ್ರೆ ಏನು, ಎಕ್ಸ್ ಟು ದ ಪವರ್ 1/2 ಅಂತ ಬರಿಬೋದಲ್ಲ, ಎಕ್ಸ್ ಟು ದ ಪವರ್ 1/2 ಅಂತ ಬರಿಬೋದಲ್ಲ. ಸೊ ನನಗೆ ಇಲ್ಲಿ ಸ್ಪೇಸ್ ಸಾಲಂಗಿಲ್ಲ, ಇಲ್ಲಿ ಬರಿತೀನಿ, ಡಿ ಎಕ್ಸ್ ಪ್ಲಸ್ 3 ಇಂಟಿಗ್ರೇಷನ್ ಆಫ್ 3 ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ 1/2 ಡಿ ಎಕ್ಸ್. ಸೊ ಎ 3 ಅಲ್ಲ, ಇದೇನು ಎಕ್ಸ್ ಇದೆ. ನೆಕ್ಸ್ಟ್ ಪ್ಲಸ್ ಇದು 4 ಹಂಗೆ ಇಟ್ಕೊಂಡ ಇಲ್ಲಿ 1 ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ 1/2 ಡಿ ಎಕ್ಸ್. ಏನು ಬರ್ದೀನಿ, ಇಂಟಿಗ್ರೇಷನ್ ಏನಾರು ಅಪ್ಲೈ ಮಾಡೇವ, ಇಂಟಿಗ್ರೇಷನ್ ಅಪ್ಲೈ ಮಾಡಿಲ್ಲ, ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡೇವಿ. ಈಗೂ ಅಪ್ಲೈ ಮಾಡಂಗಿಲ್ಲ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ 1/2 ಮೇಲ್ಗಡೆ ಕರ್ಕೊ. ಒನ್ಸ್ ಅಪಾನ್ ಅ ಟೈಮ್ ನೀವೆಲ್ಲ ಸ್ಟಡಿ ಮಾಡಿರ್ತೀರಿ 8th 9th ಸ್ಟ್ಯಾಂಡರ್ಡ್ ಒಳಗೆ, ಎ ಟು ದ ಪವರ್ ಎಮ್ ಡಿವೈಡೆಡ್ ಬೈ ಬಿ ಟು ದ ಪವರ್ ಎ ಟು ದ ಪವರ್ ಎಮ್ ಡಿವೈಡೆಡ್ ಬೈ ಎ ಟು ದ ಪವರ್ ಎನ್ ಇತ್ತು ಅಂತಂದ್ರೆ ಎ ಟು ದ ಪವರ್ ಎಮ್ ಮೈನಸ್ ಎನ್ ಅಂತ ಬರಿತೀರಿ, ಎ ಟು ದ ಪವರ್ ಎಮ್ ಮೈನಸ್ ಎನ್ ಅಂತ ಬರಿತೀರಿ. ಅಂದರೆ ಬೇಸ್ ಸೇಮ್ ಇದ್ದು ಅಂದ್ರೆ ಪವರ್ ಏನು ಮಾಡ್ತಾರೆ, ಸಬ್ಟ್ರಾಕ್ಟ್ ಮಾಡ್ತಾರೆ ಯಾವಾಗ ಡಿವಿಷನ್ ಇದ್ದಾಗ. ಸೊ ಎಕ್ಸ್ ಟು ದ ಪವರ್ 1/2 ಹೋತು ಅಂತಂದ್ರೆ ಇಲ್ಲಿ ಏನು ಬರಿತೀನಿ ಅಂದ್ರೆ ಎಕ್ಸ್ ಟು ದ ಪವರ್ 3, ಇದನ್ನ ಮೇಲ್ಗಡೆ ತೊಗೊಂಡ್ರೆ ಏನಕ್ಕೈತಿದೆ, -1/2 ಆಕೈತಿ. ಇದು ಏನು ಪಿ ಯು ಸಿದಲ್ಲ, ಇಂಟಿಗ್ರೇಷನ್ ಅಲ್ಲ, ಇದೆಲ್ಲ 8th 9th ಸ್ಟ್ಯಾಂಡರ್ಡಿಗೆ ಐತಲ್ಲ ನಿಮ್ದು. ಎ ಟು ದ ಪವರ್ ಎಮ್ ಡಿವೈಡೆಡ್ ಬೈ ಎ ಟು ದ ಪವರ್ ಎನ್ ಇತ್ತಂದ್ರೆ ಎ ಟು ದ ಪವರ್ ಅಷ್ಟೇ ಏನು ಮಾಡ್ತೀವಿ, ಮೇಲ್ಗಡೆ ತೊಗೊಂಡಾಗ ಮೈನಸ್ ಮಾಡ್ತೀವಿ. ಅದ ಅಕಸ್ಮಾತ್ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಇತ್ತಂದ್ರೆ ಮಲ್ಟಿಪ್ಲಿಕೇಶನ್ ಇದ್ದಾಗ ಅವನೇನು ಮಾಡ್ತೀವಿ, ಪವರ್ ಪ್ಲಸ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಇದ್ದಾಗ ಪವರ್ ಪ್ಲಸ್ ಮಾಡ್ತೀವಿ, ಡಿವಿಷನ್ ಇದ್ದಾಗ ಪವರ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಅಗದಿ ಬೇಸಿಕ್ ಕಾನ್ಸೆಪ್ಟ್. ಸೊ ನಾ ಇಲ್ಲಿ ಡಿವಿಷನ್ ಒಳಗೈತಿ, ಸೊ ನಾ ಏನು ಮಾಡೀನಿ, ಪವರ್ ಸಬ್ಟ್ರಾಕ್ಟ್ ಮಾಡೀನಿ. ಡಿ ಎಕ್ಸ್ ಇನ್ನೂ ಇಂಟಿಗ್ರೇಷನ್ ಮಾಡಿಲ್ಲ,
ಎಕ್ಸ್ ಟು ದ ಪವರ್, ಇಲ್ಲಿ ಪವರ್ ಏನೂ ಇಲ್ಲ ಅಂದ್ರೆ 1 ಇದ್ದಂಗೆ, ಇದನ್ನ ಮೇಲ್ಗಡೆ ತಗೊಂಡಾಗ -1/2. ಇನ್ನೂ ಇಂಟಿಗ್ರೇಷನ್ ಮಾಡಿಲ್ಲ. 4 ಆಸ್ ಇಟ್ ಈಸ್. ಇದು ಮೇಲ್ಗಡೆ ಅಂತೂ ಯಾರಿಲ್ಲ, ಇದನ್ನ ಮೇಲ್ಗಡೆ ತಗೊಂಡಾಗ ಏನಾಯ್ತು, ಎಕ್ಸ್ ಟು ದ ಪವರ್ -1/2 dx. ಎಲ್ಲಿ ಇಂಟಿಗ್ರೇಷನ್ ಮಾಡೇ ಇಲ್ಲ. ಇನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ವಿ ಫಸ್ಟ್. 2 3s 6, 6 - 1 5, 5/2 ಎಕ್ಸ್ ಟು ದ ಪವರ್ 5/2 dx ಪ್ಲಸ್ 3 ಹಂಗೆ ಇಟ್ಕೋ. ಇಂಟಿಗ್ರೇಷನ್ ಆಫ್ ಇದು 2 1 2, 2 - 1 1/2 1/2 dx ಪ್ಲಸ್ 4 ಆಸ್ ಇಟ್ ಈಸ್. ಇದು -1/2 ಅಂತೆಲ್ಲ ಮಾಡೋಣ, ಎಲ್ಲ ಎಟ್ ಎ ಟೈಮ್ ಇಂಟಿಗ್ರೇಷನ್ ಮಾಡೋಣ ಅಂತ. -1/2 dx ಇದನ್ನಂತೂ ಏನು ಮಾಡಿಲ್ಲ, ಆಸ್ ಇಟ್ ಈಸ್ ಹಂಗೆ ಇಟ್ಟೆ. ಸೊ ಎಲ್ಲಿ ಇಂಟಿಗ್ರೇಷನ್ ಇನ್ನೂ ಅಪ್ಲೈ ಮಾಡೇ ಇಲ್ಲ ನಾವು, ಎಲ್ಲಿ ಇಂಟಿಗ್ರೇಷನ್ ಇನ್ನೂ ಅಪ್ಲೈ ಮಾಡೇ ಇಲ್ಲ. ಸುಮ್ಮನೆ ಇಂಟಿಗ್ರೇಷನ್ 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 ಅಂತಂದು ಹೊಯ್ಕೋತಿರ್ತಾರೆ ಸುಮ್ಮನೆ. ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡಿಲ್ಲ ನಾವಿನ್ನು. ಇಲ್ಲಿ ತನೂ ಸಿಂಪ್ಲಿಫಿಕೇಶನ್ ಅಲ್ರಿ. ಕೆಲವೊಬ್ಬರು ಇಂಟಿಗ್ರೇಷನ್ ಓದೋದೇ ಬಿಟ್ಬಿಡ್ತಿರಲ್ಲ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನ ಆದರೂ ಇಂಟಿಗ್ರೇಷನ್ ಅಪ್ಲೈ ಮಾಡಿಲ್ಲ ನಾವು. ಮತ್ತು ಸಿಂಪ್ಲಿಫಿಕೇಶನ್ 8th 9th ಸ್ಟ್ಯಾಂಡರ್ಡ್ ಸಿಂಪ್ಲಿಫಿಕೇಶನ್ ಮಾಡ್ಕೊತ ಬಂದೇವಿ. ಮತ್ತು ಬಿಡೋದ್ರಾಗ ಅರ್ಥ ಏನಂಗಾರೆ ಇದನ್ನು ಬಿಡಂಗಿಲ್ಲ. ಇದು ಆದಮೇಲೆ ಏನಿತ್ತಪ್ಪ ನಮ್ದು ಒಂದು ಫಾರ್ಮುಲಾ ಏನಿತ್ತು ನಮ್ಮದು ಲಾಸ್ಟ್ ವಿಡಿಯೋ ಒಳಗೆ ನಾವು ಜಾಸ್ತಿ ಸಾಲ್ವ್ ಮಾಡಿದ್ದು, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ n ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ n+1 ಡಿವೈಡೆಡ್ ಬೈ n+1 ಇದನ್ನ ಮಾಡಿದ್ವಿ. ಇಲ್ಲೇನಿತ್ತು, ಡಿ ಎಕ್ಸ್ ಇತ್ತು, ಇಲ್ಲಿ ಪ್ಲಸ್ ಸಿ ಇತ್ತು. ಹೌದಾ? ಇದನ್ನ ಆಲ್ಮೋಸ್ಟ್ ಯೂಸ್ ಮಾಡೀವಿ ನಾವು. ಸೊ ಇದು ಎಕ್ಸಾಕ್ಟ್ಲಿ ಎಕ್ಸ್ ಟು ದ ಪವರ್ n ಫಾರ್ಮೇಟ್ ಐತಲ್ಲ, ಇದು ಎಕ್ಸಾಕ್ಟ್ಲಿ ಎಕ್ಸ್ ಟು ದ ಪವರ್ n ಫಾರ್ಮೇಟೇ ಐತಿ. ಇಲ್ಲಿ ಡಿ ಎಕ್ಸ್ ಇರ್ತೈತಿ, ಇರಂಗಿಲ್ಲ ಅಂತೇನಿಲ್ಲ. ಇಲ್ಲಿ ಡಿ ಎಕ್ಸ್ ಇರ್ತೈತಿ, ಇಲ್ಲಿ ಪ್ಲಸ್ ಇರ್ತೈತಿ. ಇಲ್ಲಿ ಇದು ಎಕ್ಸ್ ಟು ದ ಪವರ್ n ಫಾರ್ಮೇಟ್ ಇರ್ತೈತಿ ಅಂದ್ರೆ 5/2 ಐತಿ. ಸೊ n ಇದ್ದಾಗ n+1 ಮಾಡ್ತೇವೆ. ಸೊ ಇಲ್ಲಿ 5/2 ಇದೆ, 5/2 + 1 ಮಾಡು, ಅದನ್ನ ಡಿವೈಡ್ ಬೈ ಮಾಡು ಅಂತಿ. ಇಲ್ಲಿ ಇಸ್ ಈಕ್ವಲ್ ಟು, ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡೋ ಆ ಸ್ಟೆಪ್ ಒಳಗೆ ಇಂಟಿಗ್ರೇಷನ್ ನೋಡಿ, ಇಂಟಿಗ್ರೇಷನ್ ಅಪ್ಲೈ ಮಾಡಕ್ಕೆ ಹೊಂಟೇವಿ ನಾವು. ಏನು ಅಪ್ಲೈ ಮಾಡಕ್ಕೆ ಹೊಂಟೇವಪ್ಪ ಇಂಟಿಗ್ರೇಷನ್ ಅಂತಂದ್ರೆ, ಇಂಟಿಗ್ರೇಷನ್ ಇಲ್ಲಿ ಅಪ್ಲೈ ಮಾಡ್ತಿರಲಿಲ್ಲ, ಕರೆಕ್ಟ್ ನೋಡ್ಕೊರಿ. ಇಂಟಿಗ್ರೇಷನ್ ಅಂದ್ರೆ ಏನೋ ಅನ್ಕೊಂಡಿರ್ತೀರಲ್ಲ, ಇಂಟಿಗ್ರೇಷನ್ ಅಂದ್ರೆ ಏನಿರಂಗಿಲ್ಲ. ಇಂಟಿಗ್ರೇಷನ್ ಅಂದ್ರೆ ಅದು ಏನಿರಂಗಿಲ್ಲ, ಈ ಫಾರ್ಮುಲಾ ಅಪ್ಲೈ ಮಾಡ್ತಾರೆ ಇಷ್ಟ. ಎಕ್ಸ್ ಟು ದ ಪವರ್ n ಇತ್ತಂದ್ರೆ n+1 ಡಿವೈಡ್ ಬೈ n+1. 5/2 ಇದ್ರೆ +1 ಮಾಡ್ಕೋಬೇಕು ಇದಕ್ಕೆ. ಅಂದ್ರೆ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ 5/2 ಐತದಿಲ್ಲ, ಎಕ್ಸ್ ಟು ದ ಪವರ್ 5/2 ಇಲ್ಲೊಂದು +1 ಇದ ಕ್ವಾಂಟಿಟಿನ ವಾಪಸ್ ಇಲ್ಲಿ ಬರೀದು 5/2 +1. ಏನು ತ್ರಾಸ ಆಕೈತಿ ಇಷ್ಟು ಬರೆಯಕ್ಕೆ? ಇಂಟಿಗ್ರೇಷನ್ ಆಯ್ತದ ಪ್ಲಸ್ ಸಿ, ಆಮೇಲೆ ಲಾಸ್ಟಿಗೆ ಒಂದೇ ಸಲ ಬರೀನಂತ. ಈ 3 ಹಂಗೆ ಇಟ್ಬಿಡುದು ಔಟ್ ಸೈಡ್. ಇದು ಎಕ್ಸ್ ಟು ದ ಪವರ್ 1/2 ಐತದಿಲ್ಲ, ಎಕ್ಸ್ ಟು ದ ಪವರ್ 1/2 ಬರೀ ಇದಕ್ಕೆ +1 ಮಾಡ. ಈ 1/2 +1 ಆಸ್ ಇಟ್ ಈಸ್ ಡಿನಾಮಿನೇಟರ್ ಒಳಗೆ ಬರೀ. ಏನೈತಿ ಅದ್ರಾಗ? +4. ಇಲ್ಲಿ ಪವರ್ ಎಕ್ಸ್ ಟು ದ ಪವರ್ -1/2 ಐತಿ, ಅದನ್ನ ಆಸ್ ಇಟ್ ಈಸ್ ಬರೀ, ಅದೇನು ಮಾಡಂಗಿಲ್ಲ ನಿನಗೆ, ಆಸ್ ಇಟ್ ಈಸ್ ಬರೀ. ನಾನು ಫಾರ್ಮುಲಾ ಪ್ರಕಾರ n ಇದ್ದಾಗ n+1 ಓದಿಲ್ಲ, n ಬೇಕಾದಿರುವಲ್ಲ ಸುಡ್ಗಾಡೋದು. ಇಲ್ಲಿ n ಜಗದಾಗ -1/2 ಐತಿ, ನಿಂದು ಕೆಲಸ ಏನಿದೆ +1 ಮಾಡ್ಬೇಕಾ, ಈ ಕ್ವಾಂಟಿಟಿನ ಆಸ್ ಇಟ್ ಈಸ್ ಇಲ್ಲೇ ಬರೀಬೇಕು, -1/2 +1. ಇದು ಪ್ಲಸ್ ಸಿ, ಇಂಟಿಗ್ರೇಷನ್ ಮಾಡಿದ್ದಕ್ಕೆ ಪ್ಲಸ್ ಸಿ. ಇಷ್ಟು ಬರಿದ್ರಾಗ ಏನೈತಿ, ರೈಟ್. ಸೊ ಅಂದ್ರೆ ಈಗ ಇಂಟಿಗ್ರೇಷನ್ ಮುಗೀತಲ್ಲಿ, ಅಲ್ಲಿ ಇಂಟಿಗ್ರೇಷನ್ ಮುಗಿದು ಹೋತಲ್ಲಿ. ನಾವು ಸುಮ್ಮನೆ ಇಂಟಿಗ್ರೇಷನ್ ಅಂತಿರ್ತೀವಿ, ಅಲ್ಲಿ ಇಂಟಿಗ್ರೇಷನ್ ಇಲ್ಲ, ಮುಗಿದು ಹೋತು ಈಗ ಅದು. ಯಾಕೆ? ಇದು ಒಂದೇ ಸ್ಟೆಪ್ ಇಂಟಿಗ್ರೇಷನ್, ಇದು ಒಂದೇ ಸ್ಟೆಪ್ ಇಂಟಿಗ್ರೇಷನ್. ಇದು ಯಾವ ಸ್ಟ್ಯಾಂಡರ್ಡ್ ಇದೆ? ಇದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅಪ್. ಇದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಸ್ಟೆಪ್. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋದು. ಇದು ಏನು? ಇದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಸ್ಟೆಪ್. ಇದು ಏನು? ಇದು 8th 9th ಸ್ಟ್ಯಾಂಡರ್ಡ್ ಸ್ಟೆಪ್. ಇದು ಯಾವ ಸ್ಟೆಪ್? ಇದು 8th 9th ಸ್ಟ್ಯಾಂಡರ್ಡ್ ಸ್ಟೆಪ್. ಯಾಕೆ ಹುಡುಕಿದ್ದೆಲ್ಲ ಹಂಗೆ ಇಟ್ಟೇವೆ, ಸಿಂಪ್ಲಿಫಿಕೇಶನ್ ಮಾಡ್ಕೊತ ಬಂದೇವೆ. ಇದು ಒಂದು PUC 2, ಇದು ಒಂದು ಏನಪ್ಪ ಇದೆ PUC 2. ಅಂದರೆ ಇಲ್ಲಷ್ಟೇ ಇಂಟಿಗ್ರೇಷನ್ ಮಾಡೇವಿ, ಮತ್ತು ವಾಪಸ್ ಇಂಟಿಗ್ರೇಷನ್ ಮಾಡಂಗ ಇಲ್ಲ ನಾವು. ಮುಗಿದು ಹೋಗುತ್ತೆ ಅಲ್ಲಿಗೆ ಇಂಟಿಗ್ರೇಷನ್ ಕಾನ್ಸೆಪ್ಟ ಮುಗೀತು, ಅಲ್ಲಿಗೆ ಇದು ಇಂಟಿಗ್ರೇಷನ್ ಮುಗೀತದ. ಮತ್ತು ವಾಪಸ್ ಸಿಂಪ್ಲಿಫಿಕೇಶನ್, ಮತ್ತು ಮುಂಚೆ ಮಾಡ್ತಿದ್ವಲ್ಲ ಒನ್ಸ್ ಅಪಾನ್ ಅ ಟೈಮ್, ಅದ ಸಿಂಪ್ಲಿಫಿಕೇಶನ್ನ ಮಾಡೋದು. ಸಿಂಪ್ಲಿಫಿಕೇಶನ್ ಮಾಡಪ್ಪ. LCM 2 1 2, 5 + 2
7 ಡಿವೈಡೆಡ್ ಬೈ 2 ಇದೊಂದು ಸ್ವಲ್ಪ ಸಿಂಪಲ್ ಆಗಿ ಎಲ್ ಸಿ ಎಂ ತೆಗಿಬೇಕಾ. ಇಲ್ಲ ಅಂತಂದ್ರೆ ನೀವು ಈ ಕೆಳಗೆ ಏನಿಲ್ಲ ಅಂದ್ರೆ 1 ಹಚ್ಕೊಂಡು ಆಮೇಲೆ ಎಲ್ ಸಿ ಎಂ ತಕೊಂಡು ಅದ್ ಮಾಡ್ತಿದ್ರೆ ಮಾಡ್ಬೋದು. ಅದೇನೇ ಅಂತಾರಲ್ಲ ಕೆಲಸದ ಬಡಿಗೆ ಹಂಗಾಕೈತದೆ. ಸೊ ಸಿಂಪಲ್ ಆಗಿ 2 1 ಜಾ 2 2 + 5 7/2 ಇದ ಪವರ್ ಸೇಮ್ ಐತೆ ಹೌದಿಲ್ಲ. ಮತ್ತೆ ಇಲ್ಲೇನು ಸಿಂಪ್ಲಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಸೇಮ್ ಆಕೈತಿ. 2 1 ಜಾ 2 2 + 5 7/2 ಇಷ್ಟೈತಿ. ಪ್ಲಸ್ ಈ 3 ಹಂಗ ಇಡ, ಇಲ್ಲಿ ಇಲ್ಲೊಂದು ಸ್ವಲ್ಪ ಎಲ್ ಸಿ ಎಂ ತಗೋ. 2 1 ಜಾ 2 2 + 1 3/2 ಇಲ್ಲಿ ಕೆಳಗೆ 2 1 ಜಾ 2 2 + 1 3/2 ಇಷ್ಟು ಮಾಡೋದ್ರಾಗ ಏನೈತಿ ಪ್ಲಸ್ ಇದ 2 1 ಜಾ 2 -1 + 2 ಎಷ್ಟಾಕೈತಿ +1/2 ಆಕೈತಿ. ಡಿವೈಡ್ ಬೈ ಇದ ಸೇಮ್ 2 1 ಜಾ 2 -1 + 2 +1 / 2 ಆಕೈತಿ. ಸಿಂಪ್ಲಿಫಿಕೇಶನ್ ಭಯ ಬೇರೆ ಏನಿಲ್ಲ, ಜಸ್ಟ್ ಸಿಂಪ್ಲಿಫಿಕೇಶನ್. ಇಂಟಿಗ್ರೇಷನ್ ಇಲ್ಲಿ ಒಂದ ಸ್ಟಾರ್ ಹಾಕಿದ್ದೈತಲ್ಲ, PUC 2 ಅಂತ ಬರ್ದೈತಲ್ಲ, ಇದು ಒಂದೇ ಇಂಟಿಗ್ರೇಷನ್ ಸ್ಟೆಪ್. ಇನ್ನು ಉಳಿಕಿದ್ದು ಯಾವ್ದು ಇಂಟಿಗ್ರೇಷನ್ ಇಲ್ಲ, ಎಲ್ಲ 8th 9th ಸ್ಟೆಪ್ ಇವು. ಇದು ವಾಪಸ್ ಮತ್ತು 8th 9th ಸ್ಟೆಪ್ ಮತ್ತು ಇದು LCM ಸಿಂಪ್ಲಿಫಿಕೇಶನ್ ಎಲ್ಲ. x⁴ 7/2 ಆಸ್ ಇಟ್ ಈಸ್ ಹಂಗ ಬರೀನ. ಈ 7/2 ಮೇಲ್ಗಡೆ ತೊಗೊಂಡ್ರೆ ಏನಾಕೈತಿದ 2/7 ಆಕೈತಿ. ಪ್ಲಸ್ ಈ 3 ಆಸ್ ಇಟ್ ಈಸ್ ಹಂಗ ಬರೀನ. ಈ 3/2 ಮೇಲ್ಗಡೆ ತೊಗೊಂಡ್ರ 2/3 ಆಕೈತಿ. ಇದು x⁴ 3/2 ಹಂಗ ಇಡೋಣ. ಪ್ಲಸ್ ಇಲ್ಲಿ ಎಕ್ಸ್ ಮಿಸ್ ಮಾಡ್ಯಾವನ ಇದನ್ನು ತಡಿಪ. x⁴ ಏನಾಗೈತಿ 2 1 ಜಾ 2 2 + 1 ಏನಾಗೈತಿ 1/2 ಆಗೈತಿಲ್ಲ. ಹಾಂ, ಇದು 4 ಹಂಗ ಇಡೋನು. ಈ 1/2 ಇದ್ದಿದ್ದು ಮೇಲ್ಗಡೆ ತೊಗೊಂಡ್ರೆ 2/1 ಆಕೈತಿ. x⁴ 1/2 ಹಂಗ ಇಟ್ಬಿಡೋಣ. ಅಷ್ಟೇ ಇಟ್ಟು ಇಲ್ಲಿ 2/7 x⁴ 7/2 ಇಲ್ಲೇನು ಸಿಂಪ್ಲಿಫಿಕೇಶನ್ ಇಲ್ಲ. ಇಲ್ಲಿ 3 3 ಕ್ಯಾನ್ಸಲ್ ಆಕೈತಿ. ಪ್ಲಸ್ 2 ಹಂಗ ಇಡೋನು. x⁴ 3/2 ಹಂಗ ಇಡೋನು. ಪ್ಲಸ್ 4 2 ಜಾ ಎಷ್ಟು 8 x⁴ 1/2 ಪ್ಲಸ್ C1 ಬರ್ಕೋತ ಬರ್ರಿ, ಇದನ್ನು ಬಿಡಾಕ್ ಹೋಗ್ಬೇಡ್ರಿ. ಅದನ್ನು ಪ್ಲಸ್ C1 ಬರ್ಕೋತ ಬಂದ್ಬಿಡ್ರಿ. ಸೊ ಇಲ್ಲಿಗೆ ನಮ್ದು ಪ್ರಾಬ್ಲಮ್ ಮುಗೀತು. ಇಲ್ಲಿಗೆ ನಮ್ದು ಏನೈತಿ ಪ್ರಾಬ್ಲಮ್ ಮುಗೀತು. ಸೊ ಇಷ್ಟ್ರಾಗ ಇದ್ರಾಗ ಏನೈತಿ ಇಂಟಿಗ್ರೇಷನ್ ಟಫ್ ಅನ್ನುವಂಥದ್ದು ಏನೈತಿ. ಈಗ ಮುಂದೆ ಸರ ಈಗ ಇವು ಈಸಿ ಅದಾವ, ಮುಂದಿನ ಬೇರೆ ಬೇರೆ ಅದಾವ, ಹಂಗೇನು ಇರಂಗಿಲ್ಲ. ನಾವು ಸ್ಟೆಪ್ ವೈಸ್ ಕಲ್ಕೋತ ಹೋದಂಗೆ ಅವು ಈಸಿ ಹಾಕೋತ ಹೋಗ್ತಾವ ತಾನೆ. ನೀವು ಹೆಚ್ಚಿಗೆ ತ್ರಾಸ ಪಡಕ್ಕೆ ಹೋಗ್ಬೇಡ್ರಿ. ಒಂದೊಂದು ಸ್ಟೆಪ್ ಕಲ್ಕೋತ ಹೋಗ್ರಿ. ಇವ್ನು ಅಟ್ಲೀಸ್ಟ್ ಇಷ್ಟರ ಪ್ರಾಕ್ಟೀಸ್ ಮಾಡ್ರಲ್ಲ. ಇಂಥವ್ರ ಯಾವ್ದಾರ ಕ್ವಶನ್ ಬರ್ತೈತಲ್ಲ ಅದನ್ನೆಲ್ಲ ಸಾಲ್ವ್ ಮಾಡ್ತೀರಿ. ಅಟ್ಲೀಸ್ಟ್ ಇವನು ಪ್ರಾಕ್ಟೀಸ್ ಮಾಡ್ಕೊರಿ. ನೆಕ್ಸ್ಟ್ ಬರ್ತಾವೆ ಎಲ್ಲವು ಪ್ರಾಬ್ಲಮ್ಸ್ ತಾನೇ ಬರ್ತಾವೆ. ನೋಡಪ್ಪ, ನಾ ಆವಾಗಲೇ ಹೇಳ್ದಂಗೆ ಇವೆಲ್ಲ ಎಲ್ಲಿಯೂ ಪ್ರಾಬ್ಲಮ್ಸ್ 8th 9th ಸ್ಟ್ಯಾಂಡರ್ಡ್ ಎಲ್ಲ ಇದೆಲ್ಲ ಸ್ಟೆಪ್ ಎಲ್ಲಿ 8th 9th ಸ್ಟ್ಯಾಂಡರ್ಡ್ ಸ್ಟೆಪ್. ಇದೊಂದ PUC 2. ಇದೆಲ್ಲ ಮತ್ತೇನಿದೆ 8th 9th ಸ್ಟ್ಯಾಂಡರ್ಡ್ ಸ್ಟೆಪ್. ಇದು ಯಾವುದು? ಇದು ಸೇಮ್ 8th 9th ಸ್ಟ್ಯಾಂಡರ್ಡ್ ಸ್ಟೆಪ್. ಇದು 8th 9th ಸ್ಟ್ಯಾಂಡರ್ಡ್ ಸ್ಟೆಪ್. ಇಂಟಿಗ್ರೇಷನ್ ಇರೋದು ಇಲ್ಲೊಂದ ಇಂಟಿಗ್ರೇಷನ್ ಇರೋದು. ಓಕೆ, ಸೊ ಇಲ್ಲಿ ನಾನು ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಯೂಸ್ ಮಾಡಿರ್ತೀನಿ, ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಬೇಕಂದ್ರೆ ಯಾವುದೋ ಸ್ಟೆಪ್ ಜಂಪ್ ಮಾಡ್ಕೋಬಹುದು. ನಿಮ್ಮ ಲೆವೆಲ್ ಸಿಂಪ್ಲಿಫಿಕೇಶನಿಗೆ ಬಿಟ್ಟಿದ್ದದ. ನಿಮ್ಗೆ ಇಷ್ಟೆಲ್ಲ ಸ್ಟೆಪ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಯಾವ ಸ್ಟೆಪ್ ಸ್ಕಿಪ್ ಮಾಡ್ಬೋದು. ಬರ್ಕೊಳ್ರಿ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ x³ - x² + x + 1 ಡಿವೈಡೆಡ್ ಬೈ x - 1. ಇದು ಏನೈತಿ ಕ್ವಶನ್? ಸಿಂಪಲ್ ಐತಿ ಕ್ವಶನ್. ನಿಮಗೆ ಏನು ಗೊತ್ತಿರಬೇಕು? ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಸೇಮ್ ಮತ್ತೆ ಅದ 8th 9th ಸ್ಟ್ಯಾಂಡರ್ಡ್ ಒಳಗೆ ನೀವು ಫ್ಯಾಕ್ಟರೈಸೇಷನ್ ಮಾಡೋದು, ಕಾಮನ್ ತಗೊಳ್ಳೋದು, ಅದೆಲ್ಲ ಅಗದಿ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಇಲ್ಲಿ ನೋಡ್ರಿ, ಇಂಟಿಗ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಸದ್ಯಕ್ಕೆ. = ಹಾಕ್ರಿ. ಇದು ಇಂಟಿಗ್ರೇಷನ್ ಹಂಗೆ ಬರ್ಕೋತ ಬರ್ರಿ. ಇಂಟಿಗ್ರೇಷನ್ ಇದು ಬಾಲ್ ಒಂದು dx ಒಂದು ಹಂಗೆ ಬರ್ಕೋತ ಬರ್ರಿ. ಸೊ ಇಲ್ಲಿ x² ಐತಿ, x³ ಐತಿ. ಇಲ್ಲಿ x² ಕಾಮನ್ ತಗೊಂಡ್ರೆ ಏನಕ್ಕೈತಿ ನೋಡ್ರಿ. x² ಕಾಮನ್ ತಗೊಂಡ್ರೆ ಯಾರದ ಉಳಿತಾರೆ? ಇಲ್ಲಿ x³ ಇತ್ತು, 3 ಜನ ಇದ್ರು, ಒಬ್ಬ ಉಳಿತಾನ. x² ಇದ್ರೆ ಇರೋದು x² ಇತ್ತು, ಅದನ್ನು ಕಾಮನ್ ತಗೊಂಡು ಇವ್ ಕಡೆ ಏನೂ ಉಳಿಲಿಲ್ಲ, ಏನೂ ಇಲ್ಲ ಅಂದ್ರೆ 1 ಉಳಿತೈತಿ. ಪ್ಲಸ್ x - 1 ಹಂಗೆ. ಇವ್ರ ಕಡೆ ಏನು ಕಾಮನ್ ತಗೊಳಕ್ ಏನಿಲ್ಲಲ್ಲ, ಸೊ 1 ಕಾಮನ್ ತಗೋ. ಇವ್ರ ಕಡೆ ಏನು ಉಳಿತೈತಿ? x - 1 ಉಳಿತೈತಿ. ನೋಡ್ರಿ, ಯಾರಿಗೆ ಅರ್ಥ ಆಗಲಿಲ್ಲ ಇನ್ನೊಂದ್ಸಲ ಬೇಕಂದ್ರೆ
ಇಲ್ಲಿ ಡಿನಾಮಿನೇಟರ್ ಏನೈತಿ ನಮ್ದು ಎಕ್ಸ್ ಮೈನಸ್ ಒನ್ ಐತಿ. ಇಲ್ಲಿ ಡಿನಾಮಿನೇಟರ್ನ ಕ್ಯಾನ್ಸಲ್ ಮಾಡಕ್ಕೆ ಪಾಸಿಬಲ್ ಐತಿ ನಮ್ಗೆ. ಹೆಂಗೆ ಪಾಸಿಬಲ್ ಐತಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಐತಲ್ಲ, ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಳ್ರಿ. ಇಲ್ಲಿ ಎಕ್ಸ್ ಕ್ಯೂಬ್ ಇತ್ತು, ಎಕ್ಸ್ ಉಳಿತೈತಿ. 3 ಜನ ಇದ್ರೆ ಇಬ್ರು ಕಾಮನ್ ತಕೊಂಡು ಒಬ್ಬ ಉಳಿತಾನೆ. ಇರೋರ 2 ಜನ ಇದ್ರೆ ಇಬ್ರಿಗೂ ಕಾಮನ್ ತಕೊಂಡು, ಸೊ ಇಲ್ಲಿ ಏನು ಉಳಿತೈತಿ, 1 ಉಳಿತೈತಿ. ಎಕ್ಸ್ ಮೈನಸ್ 1 ಬಂದೈತಲ್ಲ ಈ ಬಕೆಟ್ ಒಳಗೆ. ಸೊ ಈ ಬಕೆಟ್ ಒಳಗೂ ಎಕ್ಸ್ ಮೈನಸ್ 1 ಬರ್ಬೇಕು ಈಚ ಕಡೆ ಬಕೆಟ್ ಒಳಗೆ. ಅಂದ್ರೆ ಇಲ್ಲೇನು ಕಾಮನ್ ಏನು ತಗೊಳಕ್ಕೂ ಬೇಡ, 1 ಕಾಮನ್ ತಗೋ. 1 ಕಾಮನ್ ತಗೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಏನು ಉಳಿತೈತಿ ಇಲ್ಲಿ ಎಕ್ಸ್ ಮೈನಸ್ 1 ಉಳಿತೈತಿ. ಸೊ ಇವಾಗ ಈ ಬಕೆಟ್ ಒಳಗೂ ಎಕ್ಸ್ ಮೈನಸ್ 1, ಆ ಬಕೆಟ್ ಒಳಗೂ ಎಕ್ಸ್ ಮೈನಸ್ 1. ಸೊ ನೆಕ್ಸ್ಟ್ ಏನು ಇದನ್ನ ಎಲ್ಲಿ ಮಾಡ್ತಿದ್ವಿ ಅಂದ್ರೆ ಫ್ಯಾಕ್ಟರೈಸೇಷನ್ ಒಳಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಲಾಸ್ಟ್ ಸ್ಟೆಪ್ ಒಳಗೆ ಮಾಡ್ತಿದ್ವಿ ನಾವು. ಹಿಂಗೆ ಕಾಮನ್ ತಗೊಂಡು ಈ ಕಡೆ ಬಕೆಟ್ ಒಳಗೆ ಈ ಕಡೆ ಬಕೆಟ್ ಒಳಗೆ ಸೇಮ್ ಬಂದ ಮೇಲೆ ಮತ್ತೆ ಎಕ್ಸ್ ಮೈನಸ್ 1 ಕಾಮನ್ ತಗೋತಿದ್ವಿ. ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಐತಿ. ಎಕ್ಸ್ ಮೈನಸ್ 1 ಇಸ್ಕೊಂಡು ಏನು ಉಳಿತು ಇಲ್ಲಿ, ಎಕ್ಸ್ ಸ್ಕ್ವೇರ್ ಉಳಿತು. ಇಲ್ಲೇನು ಉಳಿತು, ಎಕ್ಸ್ ಮೈನಸ್ 1 ಕಾಮನ್ ತಗೊಂಡು ಇಲ್ಲಿ ಪ್ಲಸ್ 1 ಉಳಿತು. ಓಕೆ, ಇಷ್ಟು ಉಳಿತು ಇಲ್ಲಿ ಡಿವೈಡ್ ಬೈ ಎಕ್ಸ್ ಮೈನಸ್ 1 ಆ್ಯಸ್ ಇಟ್ ಈಸ್ ಹಂಗೆ ಇಡಿ. ಆಮೇಲೆ ಈ ಡಿ ಎಕ್ಸ್ ಐತಲ್ಲ ಪಾಪ, ಇವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಕೋಬೇಡ, ಇದು ಹಂಗೆ ಇಟ್ಕೊತ ಬಂದ್ಬಿಡ್ರಿ, ಅವ್ರೇನು ಮಾಡಂಗಿಲ್ಲ ನಿಂಗೆ. ನೆಕ್ಸ್ಟ್ ಈ ಎಕ್ಸ್ ಮೈನಸ್ 1 ಈ ಎಕ್ಸ್ ಮೈನಸ್ ಏನಕ್ಕೈತಿ, ಕ್ಯಾನ್ಸಲ್ ಆಕೈತಿ. ಸೊ ಕ್ಯಾನ್ಸಲ್ ಆದಮೇಲೆ ಉಳಿದು ಏನೇನು ನಿನ್ನ ಕಡೆ, ಉಳಿದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್ ಉಳಿತೈತಿ. ಸೊ ನೆಕ್ಸ್ಟ್ ಏನು ಮಾಡು, ಈ ಇಂಟಿಗ್ರೇಷನ್ ಇದಕ್ಕೆ ಸಪ್ರೇಟ್ ಹಾಕ, ಇದಕ್ಕೆ ಸಪ್ರೇಟ್ ಹಾಕ. ಇಂಟಿಗ್ರೇಷನ್ ಇದಕ್ಕೆ ಸಪ್ರೇಟ್, ಇದಕ್ಕೆ ಸಪ್ರೇಟ್ ಹಾಕ. ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈ ಡಿ ಎಕ್ಸ್ ಇದಕ್ಕೊಂದು ಬರೀ ಪ್ಲಸ್ ಈ 1 ಐತಲ್ಲ, ಈ 1ಗೆ ಮತ್ತೆ ಇಂಟಿಗ್ರೇಷನ್ ಹಾಕ. ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್. ಭಯ್ಯ ಇಲ್ಲಿ ಇಂಟಿಗ್ರೇಷನ್ ಇನ್ನೂ ತನಕ ನಾವು ಮಾಡೇ ಇಲ್ಲ. ಇಂಟಿಗ್ರೇಷನ್ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಇದು ಎಲ್ಲ ಕಾಮನ್ ತಗೊಳ್ಳೋದು, ಕ್ಯಾನ್ಸಲ್ ಮಾಡೋದು, ಸಿಂಪ್ಲಿಫಿಕೇಶನ್ ಮಾಡೋದು ಎಲ್ಲ 8th 9th ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಈ 2 ಅದಾವು ಸಪ್ರೇಟ್ ಬರೆಯಕ್ಕೆ ನಮ್ಗೇನು ತ್ರಾಸ ಆಕೈತಿ, ಬರಿತೀವಿ. ಸೊ ಇದು ಆದಮೇಲೆ ಈ ಸ್ಟೆಪ್ ಒಳಗೆ ಇಂಟಿಗ್ರೇಷನ್ ನೋಡಿ, ಈ ಸ್ಟೆಪ್ ಒಳಗೆ ಇಂಟಿಗ್ರೇಷನ್ ಮಾಡೋಣ ನಾವು. ಇದು ಒಂದ ಸ್ಟೆಪ್ ಇಂಟಿಗ್ರೇಷನ್, ಮತ್ತೇನೂ ಇಲ್ಲ. ಎಕ್ಸ್ ಟು ದ ಪವರ್ ಎನ್ ಐತಿ, ಎನ್ ಇದ್ದಾಗ ಎನ್ ಪ್ಲಸ್ 1 ಬರೀತೀವಿ. ಸೊ 2 ಐತಿ ಅಂದ್ರೆ 2 + 1 ಡಿವೈಡೆಡ್ ಬೈ 2 + 1. ನೀವು ಪ್ರಾಕ್ಟೀಸ್ ಇದ್ದವರು 2 + 1 ಬರೆಯಂಗಿಲ್ಲ, ಎಕ್ಸ್ ಸ್ಕ್ವೇರ್ ಇತ್ತಂದ್ರೆ ಎಕ್ಸ್ ಕ್ಯೂಬ್ ಬೈ 3 ಬರೆದು ಬಿಡ್ತೀರಿ. ಪ್ರಾಕ್ಟೀಸ್ ಇದ್ದವರು ವಾಟ ಟೆನ್ಷನ್ ಇಲ್ಲ. ಇದಕ್ಕೆ ಸಿ 2 ಸೈಡ್ ಬರೀ ನಂದು. ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್, ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 1 ಏನೈತಿ, ಎಕ್ಸ್. ಸ್ಟಾರ್ಟಿಂಗ್ ಹೇಳೇನಿ ಇಂಟಿಗ್ರೇಷನ್ ಆಫ್ 1 ಏನು, ಎಕ್ಸ್. ಸೊ ಇದೇನತ್ತ, ಎಕ್ಸ್ ಟು ದ ಪವರ್ 3 ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಪ್ಲಸ್ ಸಿ. ದಿಸ್ ಈಸ್ ದ ಸೊಲ್ಯೂಷನ್. ಏನೈತಪ್ಪ ಇದ್ರಾಗ ಇಂಟಿಗ್ರೇಷನ್ ಒಳಗೆ, ಸುಮ್ಮನೆ ಇಂಟಿಗ್ರೇಷನ್. ಈ ಇಂಟಿಗ್ರೇಷನ್ ಒಳಗೆ ಏನೂ ಇಲ್ಲ. ರೈಟ್, ಓಕೆ, ಇದನ್ನು ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತಿ, ಇದು ಫಸ್ಟ್ ಎಕ್ಸಸೈಸ್ ಒಳಗೆ ಇರುವಂಥ ಕ್ವಶನ್. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಇಂಟು ಬ್ರಾಕೆಟ್ ಆಫ್ 3x² + 2x + 3 dx. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಇಂಟಿಗ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ರೂಟ್ ಎಕ್ಸ್ ಈಸ್ ನಥಿಂಗ್ ಬಟ್ x ಟು ದ ಪವರ್ 1/2. x ಟು ದ ಪವರ್ 1/2. ಈ ರೂಟ್ ಎಕ್ಸ್ ಅಂದ್ರೂ ಒಂದ, x ಟು ದ ಪವರ್ 1/2 ಅಂತಂದ್ರು ಒಂದ. ಇದನ್ನ ಒಳಗಡೆ ಕರ್ಕೊಂಡು ಹೋಗ್ಬೇಡ್ರಿ. ಇಂಟಿಗ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಳಗಡೆ ತಗೊಂಡು ಹೋದ್ರೆ ಇಲ್ಲಿ ಏನಾಕೈತಿ, ಸಪ್ರೇಟ್ ಈಗ ಬರ್ದ್ಬಿಡ್ರಿ, ಆಮೇಲೆ ಬರ್ದ್ಬಿಡುತ್ತೆ ಸಪ್ರೇಟ್. ರೂಟ್ ಎಕ್ಸ್ ಈ 3 ಏನು ಮಾಡೋಣ, ಇಲ್ಲೇ ಇಟ್ಕೋ, x² ಪ್ಲಸ್ 2 ರೂಟ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ಇಂಟು ರೂಟ್ ಎಕ್ಸ್. ಇಷ್ಟು ಒಳಗಡೆ ತೊಗೊಂಡೋಗೇವಿ. ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಹಂಗೆ ಬರ್ತೇವೆ. ನೆಕ್ಸ್ಟ್ ಈಗ ಇಂಟಿಗ್ರೇಷನ್ ಏನು ಮಾಡು, ಸಪ್ರೇಟ್ ಅಪ್ಲೈ ಮಾಡು. ಈ 3 ಔಟ್ ಸೈಡ್ ಇಟ್ಕೋ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಐತಲ್ಲ, ಅದನ್ನು 1/2 ಬರ್ಕೋತೀನಿ. ಮತ್ತೆ ಸುಮ್ಮನೆ ಹೊಳ ಸ್ಟೆಪ್ ಬರ್ಕೋತೀವಿ, ಅರ್ಥಕ್ಕೈತಿ ನಿಮ್ಗೆ. ಪ್ಲಸ್ ಈ 2 ಔಟ್ ಸೈಡ್ ಇಟ್ಕೋ. ರೂಟ್ ಎಕ್ಸ್ ಐತಲ್ಲ, ಇದನ್ನ x ಟು ದ ಪವರ್ 1/2 ಬರ್ಕೋ ಇಂಟು ಎಕ್ಸ್ ಬರ್ಕೋ. ಪ್ಲಸ್ ಈ 3 ಔಟ್ ಸೈಡ್ ಇಡು. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಐತಲ್ಲ, ಇದಕ್ಕೇನು ಮಾಡು, 1/2 ಬರ್ಕೋ. ಇದಕ್ಕೆ ಡಿ ಎಕ್ಸ್ ಇಲ್ಲೇನು ಬರ್ದಿಲ್ಲಲ್ಲ, ಸೊ ಇಲ್ಲಿ ಬರ್ಕೊಂಬಿಡಿ. ಡಿ ಎಕ್ಸ್ ಇಲ್ಲೆಲ್ಲ ಕಡೆ ಡಿ ಎಕ್ಸ್ ಬರ್ದ್ಬಿಡಿ. ಇಲ್ಲಿ ಡಿ ಎಕ್ಸ್ ತಡಿ ಅರ್ಕಿಸಿ ಬರ್ದ್ಬಿಡ್ತೀನಿ, ಈಗ ಸಾಲಂಗಿಲ್ಲಿದೆ.
ಡಿ ಎಕ್ಸ್ ಎಲ್ಲದಕ್ಕೂ ಬರ್ಕೋತಾ ಬರ್ಬೇಕಂತ ಮಿಸ್ ಮಾಡಬಾರ್ದು. ಡಿ ಎಕ್ಸ್ ಎಲ್ಲದಕ್ಕೂ ಬರಿಬೇಕು. ಡಿ ಎಕ್ಸ್ ಪ್ಲಸ್ ಏನು ಹೇಳಿದೆ, ಟು ಔಟ್ಸೈಡ್ ಇಟ್ಕೋ. ಎಕ್ಸ್ ರೂಟ್ ಎಕ್ಸ್ ಇದ್ದದ್ದು ಎಕ್ಸ್ ಟು ದ ಪವರ್ 1/2 ಬರಿ. ಇಲ್ಲಿ ಎಕ್ಸ್ ಬರಿ, ಪವರ್ ಏನಿಲ್ಲ ಅಂದ್ರೆ 1 ಇರ್ತೈತಿ. ಇದಕ್ಕೊಂದು ಡಿ ಎಕ್ಸ್ ಬರಿ ಪ್ಲಸ್ 3 ಬರಿ. ಇದು ಎಕ್ಸ್ ರೂಟ್ ಎಕ್ಸ್ ಐತಲ್ಲ, ಇದನ್ನೇನು ಬರಿ, ರೂಟ್ ಎಕ್ಸ್ ಇದ್ದಿದ್ದ ಎಕ್ಸ್ ಟು ದ ಪವರ್ 1/2 ಬರಿ. ಡಿ ಎಕ್ಸ್ ಇದಕ್ಕೊಂದು ಬರ್ಬಿಡು. ಓಕೆ, ನೆಕ್ಸ್ಟ್ ಇಲ್ಲಿ 3 ಆಸ್ ಇಟ್ ಈಸ್. ಇಲ್ಲಿ ಏನು ಮಾಡು, 3 ಆಸ್ ಇಟ್ ಈಸ್ ಬರಿ. ಇಂಟಿಗ್ರೇಷನ್ ಆಫ್ 1/2 ಇದು 2. ಸೊ ನೀವು ಗೊತ್ತೈತಲ್ಲ ನಿಮ್ಗೆ, ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಇತ್ತಪ್ಪ ಅಂದ್ರೆ ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಅಂದ್ರೆ 1/2 ಪ್ಲಸ್ 2 ಮಾಡ. 1/2 ಪ್ಲಸ್ 2 ಮಾಡಿದ್ರೆ 2 2 ಜಾ 4, 4 ಪ್ಲಸ್ 1 5. ಸೊ 5/2 ಬರ್ತೈತಿ. ಡಿ ಎಕ್ಸ್ ಹಂಗೆ ಇಡು ಪ್ಲಸ್ ಈ 2 ಹಂಗೆ ಇಟ್ಕೋ. 1/2 ಪ್ಲಸ್ 1, 2 1 ಜಾ 2, 2 ಪ್ಲಸ್ 1 3, 3/2 ಎಕ್ಸ್ ಟು ದ ಪವರ್ 3/2 ಡಿ ಎಕ್ಸ್ ಪ್ಲಸ್ ಈ 3 ಹಂಗೆ ಇಡು. ಇಂಟಿಗ್ರೇಷನ್ ಎಲ್ಲ ಸೇರಿ ಒಂದ ಟೈಮ್ ಮಾಡೋಣ. ಇದನ್ನು ಹಂಗೆ ಇಟ್ಕೊಂಡ್ಬಂದ್ಬಿಡಿ. ನೆಕ್ಸ್ಟ್ ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೇವೆ ನೋಡಪ್ಪ. ಈ ಸ್ಟೆಪ್ ಒಳಗೆ ಇಂಟಿಗ್ರೇಷನ್, ಈ ಸ್ಟೆಪ್ ಒಳಗೆ ಇಂಟಿಗ್ರೇಷನ್, ಇಲ್ಲಿ ತನಕ ಇಂಟಿಗ್ರೇಷನ್ ತಲೆನೇ ಕೆಡಿಸ್ಕೊಂಡಿಲ್ಲ. ಇದೆಲ್ಲ ಇದು ಓಲ್ಡ್ ಇದು. ನೆಕ್ಸ್ಟ್ 3 ಎಕ್ಸ್ ಟು ದ ಪವರ್ 5/2 ಐತಿ. ಇಂಟಿಗ್ರೇಷನ್ ಮಾಡಿದ್ರೆ ಏನು ಮಾಡ್ಬೇಕು ನಾವು, ಈ 5/2 ಪ್ಲಸ್ 1 ಮಾಡ್ಬೇಕು. ಡಿವೈಡ್ ಬೈ ಸೇಮ್ ಅದನ್ನ ಆ್ಯಸ್ ಇಟ್ ಈಸ್ 5/2 ಪ್ಲಸ್ 1 ಪ್ಲಸ್ ಈ 2 ಹಂಗೆ ಇಟ್ಕೋರಿ. ಎಕ್ಸ್ ಟು ದ ಪವರ್ 3/2 ಐತಿ. ಇದೇನು ಮಾಡ್ಬೇಕು, 3/2 ಪ್ಲಸ್ 1 ಡಿವೈಡೆಡ್ ಬೈ 3/2 ಪ್ಲಸ್ 1. ನೆಕ್ಸ್ಟ್ ಪ್ಲಸ್ ಈ 3 ಹಂಗೆ ಇಟ್ಕೋರಿ. ಇದು ಇಂಟಿಗ್ರೇಷನ್ ಯಾಕೆ ಹಾಕ್ತೀರಿ, ಮತ್ತು ಇಂಟಿಗ್ರೇಷನ್ ಮುಗಿಸೇವಿಲ್ಲಿ. ಇಂಟಿಗ್ರೇಷನ್ ಮುಗಿಸೇವಿಲ್ಲಿ. ಸೊ ಎಕ್ಸ್ ಟು ದ ಪವರ್ 1/2 ಐತಿ. ಎಕ್ಸ್ ಟು ದ ಪವರ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1. ಸೊ ನೆಕ್ಸ್ಟ್ ಸ್ಟೆಪ್ ಒಳಗೆ ನೀವು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ ನೀವು. ಇಸ್ ಈಕ್ವಲ್ ಟು 3 ಆಸ್ ಇಟ್ ಈಸ್. ಇದೇನಕ್ಕೈತಿ, 2 1 ಜಾ 2, 5 ಪ್ಲಸ್ 2 7 ಎಕ್ಸ್ ಟು ದ ಪವರ್ 7/2. ಇಲ್ಲಿ ಏನಾಯ್ತು, ಇದು ಏನಾಯ್ತು, ಡಿನಾಮಿನೇಟರ್ 7/2 ಬರ್ತೈತಿ. ನೀವು ಡೈರೆಕ್ಟಾಗಿ ಈ ಸ್ಟೆಪ್ ಬರಿಬೋದು. ಪ್ಲಸ್ 2 ಹಂಗೆ ಇಟ್ಕೋರಿ. ಇದು 3/2 ಪ್ಲಸ್ 1, 2 1 ಜಾ 2, 2 ಪ್ಲಸ್ 3 5 ಎಕ್ಸ್ ಟು ದ ಪವರ್ 5/2. ಡಿನಾಮಿನೇಟರು 5/2 ಪ್ಲಸ್ 3 ಆಸ್ ಇಟ್ ಈಸ್. ಎಕ್ಸ್ ಟು ದ ಪವರ್ 1/2 ಪ್ಲಸ್ 1 ಐತಿ. 2 1 ಜಾ 2, 2 ಪ್ಲಸ್ 1 3/2. ಇಲ್ಲಿ ಕೆಳಗೂ 3/2 ಬರ್ತು. ಪ್ಲಸ್ ಸಿ ಬರೀರಿ, ಇಂಟಿಗ್ರೇಷನ್ ಮಾಡಿವಲ್ಲ. ಸೊ ಪ್ಲಸ್ ಸಿ ಬರೀರಿ. ಸೊ ಮುಂದಿನ ನೀವು ಮಾಡ್ಕೋಬೇಕು ಆ್ಯಕ್ಚುಲಿ ಇದನ್ನು. 3 ಇಂಟು 7/2 ಇದ್ದಿದ್ದು ಮೇಲ್ಗಡೆ ಕರ್ಕೊಂಡ್ರೆ 2/7 ಎಕ್ಸ್ ಟು ದ ಪವರ್ 7/2 ಹಂಗೆ ಬರೀರಿ. 5/2 ಇದ್ದಿದ್ದು ಮೇಲ್ಗಡೆ ತೊಗೊಂಡ್ರೆ ಏನಕ್ಕಿತ್ತದ 2/5 ಎಕ್ಸ್ ಟು ದ ಪವರ್ 5/2 ಹಂಗೆ ಬರೀರಿ. ಪ್ಲಸ್ 3 ಹಂಗೆ ಬರೀರಿ. 3/2 ಇದ್ದಿದ್ದು ಮೇಲ್ಗಡೆ ತೊಗೊಂಡ್ರೆ 2/3 ಎಕ್ಸ್ ಟು ದ ಪವರ್ 3/2 ಪ್ಲಸ್ 6. ಸೊ ಇಲ್ಲೇನಕ್ಕೆ 3 2 ಜಾ 6, 6/7 ಎಕ್ಸ್ ಟು ದ ಪವರ್ 7/2 ಪ್ಲಸ್ 2 2 ಜಾ 4, 4/5 ಎಕ್ಸ್ ಟು ದ ಪವರ್ 5/2. ನೀವು ಪಾಸ್ ಮಾಡಿ ಸ್ಟಾರ್ಟ್ ಮಾಡಿರಿ ನೀವು ಬೇಕಂದ್ರೆ. 2 ಎಕ್ಸ್ ಟು ದ ಪವರ್ 3/2 ಪ್ಲಸ್ 6. ಚೆಕ್ ಮಾಡಿರಿ ಸೊಲ್ಯೂಷನ್. 6/7 ಎಕ್ಸ್ ಟು ದ ಪವರ್ 7/2, 4/5 ಎಕ್ಸ್ ಟು ದ ಪವರ್ 5/2 ಪ್ಲಸ್ 2 ಎಕ್ಸ್ ಟು ದ ಪವರ್ 3/2 ಪ್ಲಸ್ ಸಿ. ಓಕೆ, ಕರೆಕ್ಟ್ ಐತಿ, ಬರ್ಕೊಡ್ರಿ. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್. ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ಇಂಟು ರೂಟ್ ಎಕ್ಸ್ ಡಿ ಎಕ್ಸ್ ಐತಿ. ಸೊ ಸಿಂಪಲ್ ಆಗಿ ಏನು ಮಾಡ್ಕೊರಿ ಇದನ್ನ 1 ಮೈನಸ್ ಎಕ್ಸ್. ಸೊ ರೂಟ್ ಎಕ್ಸ್ ಅಂದ್ರೆ 1, 1/2 ಅಂದ್ರೆ 1, ಡಿ ಎಕ್ಸ್ ಹಂಗೆ ಬರ್ಕೋರಿ. ಈಗ ಎಕ್ಸ್ ಟು ದ ಪವರ್ 1/2 ಒಳಗಡೆ ಕರ್ಕೋರಿ. ಸೊ ಇದೇನಕ್ಕೈತಿ, ಎಕ್ಸ್ ಟು ದ ಪವರ್ 1/2. ಸೊ ಎಕ್ಸ್ ಇಂಟು ಎಕ್ಸ್ ಟು ದ ಪವರ್ ಏನೈತಿ ಇಲ್ಲಿ 1 ಇದ್ದಂಗೆ. ಇದು ಬಾಜು ಕರ್ಕೊಂಬಂದ್ರೆ ಎಕ್ಸ್ ಟು ದ ಪವರ್ 1/2 ಇಂಟು ಆಕೈತಿ. ಸೊ ಇದಕ್ಕೆ ಏನು ಮಾಡ್ರಿ, ಡಿ ಎಕ್ಸ್ ಹಂಗೆ ಬರ್ಕೋರಿ. ಸೊ ಇಲ್ಲಿ ಏನು ಮಾಡ್ಕೋರಿ, ಇದಕ್ಕೆ ಸಪ್ರೇಟ್ ಮಾಡ್ಕೊರಿ. ಇದನ್ನ ಎಲ್ ಸಿ ಎಮ್ ತಗೊಂಡು ಇದನ್ನ ಅಡಿಷನ್ ಮಾಡ್ಕೊಂಡ್ಬಿಟ್ರಿ. ಪವರ್ ಅಟ್ ಎ ಟೈಮ್ ಮುಗಿಸ್ಕೊಂಡ್ಬಿಟ್ರಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ 1/2 ಅದು ಡಿ ಎಕ್ಸ್ ಬಾಜು ಬರ್ಕೋರಿ. ಪ್ಲಸ್ ಇಂಟಿಗ್ರೇಷನ್ ಆಫ್ 1/2 ಎಷ್ಟಾಕೈತಿ, 2 1 ಜಾ 2, 2 ಪ್ಲಸ್ 1 3/2 ಎಕ್ಸ್ ಟು ದ ಪವರ್ 3/2 ಇದಕ್ಕೊಂದು ಡಿ ಎಕ್ಸ್. ಸೊ ನೆಕ್ಸ್ಟ್ ಇಂಟಿಗ್ರೇಷನ್ ಏನು ಮಾಡ್ತೀರಿ ನೋಡ್ರಿ, ಇದನ್ನ ನೀವು ಮಾಡಿರಿ. ಓಕೆ, ಬರ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಇಂದ ಏನ್ ಸ್ಟಾರ್ಟ್ ಆಗ್ತಾವಪ್ಪ ಅಂತಂದ್ರೆ, ಈಗ ಇನ್ ಮೇಲಿಂದ ಕಾಸ್ ಎಕ್ಸ್, ಸೈನ್ ಎಕ್ಸ್, ಟ್ಯಾನ್ ಎಕ್ಸ್, ಕೊಸೆಕ್ ಎಕ್ಸ್ ಈ ರೀತಿ ಸ್ಟಾರ್ಟ್ ಆಗ್ತಾವ. ಸೊ ಇಲ್ಲಿ ನಮ್ಗೆ ಇವೆಲ್ಲ ಫಾರ್ಮುಲಾ ಬೇಕಾಕೈತಿ. ಯಾವ್ದಪ್ಪ, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಬೇಕು, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಬೇಕಾಕೈತಿ. ಸೊ ಇಲ್ಲ ನೋಡ್ರಿ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನೈತಿ, ಮೈನಸ್ ಕಾಸ್ ಎಕ್ಸ್ ಐತಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಐತಿ. ಸೊ ಇವನ್ನೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಬಟ್ ಇದನ್ನ ಮೈನಸ್ ನೆನ್ಪಾರ್ಬಾರ್ದ,
ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಅಲ್ಲಿ ಡಿಫ್ರೆನ್ಸಿಯೇಷನ್ ಒಳಗ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇತ್ತು, ಅದು ಉಲ್ಟಾ ಆಗೈತಿ ಇಲ್ಲಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಇದು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಇತ್ತು ಹೌದಿಲ್ಲ. ಸೊ ಈಗ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್. ಅಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇತ್ತು. ಇಲ್ಲಿ ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಸೆಕ್ ಎಕ್ಸ್. ನೆಕ್ಸ್ಟ್ ಆಮೇಲೆ ಒಂದು ಸ್ವಲ್ಪ ಬೇಸಿಕ್ ಫಾರ್ಮುಲಾ, ಇವೆಲ್ಲ ಬೇಸಿಕ್ ಫಾರ್ಮುಲಾ ಎಲ್ಲ 10th ಸ್ಟ್ಯಾಂಡರ್ಡ್ ನೀವು ಕಲ್ತಿರ್ತೀರಿ. 1/sin x cosec x, ಆಮೇಲೆ 1/cosec x sin x, 1/cos x sec x, 1/sec x cos x, 1/tan x cot x, 1/cot x tan x. ಸೊ ಇವೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಆಮೇಲೆ sin by cos tan, cos by sin cot. ಸೊ ಇವೆಲ್ಲ ಬೇಸಿಕ್ ಫಾರ್ಮುಲಾ ಗೊತ್ತಿದ್ದು ಅಂತಂದ್ರೆ ಈ ಮುಂದಿನ ಕ್ವಶನ್ ಏನಿರ್ತಾವಪ್ಪ ನಿಮಗೆ ಈಸಿನ ಆಗ್ತಾವ. ಸೊ ನೋಡ್ರಿ, ಇಲ್ಲಿ ಇಂಟಿಗ್ರೇಷನ್ ಒಂದ ಸ್ಟೆಪ್, ನೀವೇನು ಭಾಳ ಗಾಬಾಗೋ ಅವಶ್ಯಕತೆ ಇಲ್ಲ. ಇಸ್ ಈಕ್ವಲ್ ಟು ಹಾಕ್ರಿ, ಈ ಸಪ್ರೇಟ್ ಇಂಟಿಗ್ರೇಷನ್ ಹಾಕ್ರಿ. ಇಂಟಿಗ್ರೇಷನ್ ಆಫ್ 2x ಹಾಕ್ಬೇಕಲ್ಲ, 2ನ ಔಟ್ಸೈಡ್ ಇಡ್ತೇವೆ ನಾವು, ಎಕ್ಸ್ನ ಒಳಗೆ ಇಂಟಿಗ್ರೇಷನ್ ಒಳಗೆ ಇಡ್ತೇವಿ, dx ಬರಿತೀವಿ. ನೆಕ್ಸ್ಟ್ -3ನ ಔಟ್ಸೈಡ್ ಇಡ ಕಾಸ್ ಎಕ್ಸ್ ಐತೋದಿಲ್ಲ, ಅದಕ್ಕೆ ಇಂಟಿಗ್ರೇಷನ್ ಹಾಕ. ವೇರಿಯಬಲ್ ಟರ್ಮ್ ಯಾವ್ದು ಇರ್ತೈತಿ ಅದಕ್ಕೆ ಇಂಟಿಗ್ರೇಷನ್ ಹಾಕ್ತೀವಿ. ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಯಾವ್ದು ಇರ್ತೈತಿ ಅದನ್ನ ಸೈಡ್ ಇಟ್ಟಿರ್ತೀವಿ. ಪ್ಲಸ್ e to the power x ಐತಿ. e to the power x ಅಂತಂದ್ರೆ ಇಂಟಿಗ್ರೇಷನ್ ಆಫ್ e to the power x dx. ಸೊ ಇಷ್ಟು ಬರ್ಕೋತೇವೆ ನಾವು. ಇಷ್ಟು ಬರ್ಕೊಳ್ಳೋದ್ರಾಗ ಏನೈತಿ, ಇಷ್ಟು ಬರ್ಕೊಳ್ಳೋದ್ರಾಗ ಏನಿಲ್ಲ, ರೈಟ್. ಸೊ ಇಲ್ಲಿ ನೋಡ್ರಿ, ನಾವು ಏನು ಇಂಟಿಗ್ರೇಷನ್ ಮಾಡಿಲ್ಪ, ಸಪ್ರೇಟ್ ಬರ್ದೇವಿ ಇಷ್ಟು. ಅಲ್ಲಿ 3 ಟರ್ಮ್ಸ್ ಇದ್ದು, 3 ಟರ್ಮ್ಸ್ ಏನ್ ಮಾಡಿವಿ, ಇದಕ್ಕೆ ಸಪ್ರೇಟ್ ಇಂಟಿಗ್ರೇಷನ್ ಹಾಕಿ ಬರ್ದಿಟ್ಕೊಂಡಿವಿ. ಇಲ್ಲಿ ನೋಡ್ರಿ, ಇಲ್ಲಿ ಫಾರ್ಮುಲಾ ಬರ್ದೇನಲ್ಲ, ಇಲ್ಲಿ ಆಕ್ಚುಲಿ ಇಲ್ಲಿ ಡಿ ಎಕ್ಸ್ ಬರಿಬೇಕಾ, ಡಿ ಎಕ್ಸ್ ಬರ್ದಿಲ್ಲ. ಅಲ್ಲಿ ಪ್ಲಸ್ ಸಿ ಬರಿಬೇಕಾ, ಅದನ್ನು ಬರ್ದಿಲ್ಲ. ಸ್ಪೇಸ್ ಸಾಲಂಗಿಲ್ಲ ಅಂತೇಳಿ ನಾ ಬರ್ದಿಲ್ಲ. ನೀವು ಜಸ್ಟ್ ನಿಮಗೇನಪ್ಪಾ ನೆನ್ಪಿಡ್ಬೇಕು, ನೀವು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಅದಕ್ಕೆ ಡಿ ಎಕ್ಸ್ ಇರ್ತೈತಿ, ಅಲ್ಲಿ ಪ್ಲಸ್ ಸಿನೂ ಇರ್ತೈತಿ ಮತ್ತೆ, ರೈಟ್. ಇಲ್ಲಿ 2 as it is in the form of x to the power n. in the place of n here 1 is there. ಸೊ ಹಂಗಾರೆ x to the power 1 ಐತಂದ್ರೆ ಏನ್ ಮಾಡ್ತೀವಿ, ಇಂಟಿಗ್ರೇಷನ್ ಮಾಡಿದ್ಮೇಲೆ x to the power 2 ಡಿವೈಡ್ ಬೈ 2. ಪವರ್ ಏನು ಇಲ್ಲ ಅಂದ್ರೆ 1 ಇರ್ತೈತಿ. ಸೊ ಇಂಟಿಗ್ರೇಷನ್ ಮಾಡಿದ್ಮೇಲೆ 1 ಇದ್ದಿದ್ದ 1 ಜಾಸ್ತಿ ಆಕೈತಿ, 2 ಆಕೈತಿ, ಅದರ 2ನ ಡಿವೈಡ್ ಬೈ ಬರಿತೀವಿ ನಾವು. ಪ್ಲಸ್ ಸಿ ಲಾಸ್ಟಿಗೆ ಎಲ್ಲ ಸೇರಿ ಬರ್ದ್ರ. -3 ಹಂಗೆ ಇಡು. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಸೈನ್ ಎಕ್ಸ್ ಐತಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಐತಿ, ಸೈನ್ ಎಕ್ಸ್ ನ ಆಸ್ ಇಟ್ ಈಸ್ ಬರಿ. ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ e to the power x. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ e to the power x ಏನಾಯ್ತಿದು, e to the power x ಆಯ್ತು. ಸೊ ಇಲ್ಲಿ ಏನಾಯ್ತು, ನೆಕ್ಸ್ಟ್ ಒಂದು ಸ್ಟೆಪ್ ಏನ್ ಮಾಡ್ತೀರಿ ನೀವು, 2 ಕ್ಯಾನ್ಸಲ್ ಮಾಡ್ತೀರಿ. 2 ಕ್ಯಾನ್ಸಲ್ ಮಾಡಿಬಿಟ್ಟು ಬರ್ದ್ಬಿಟ್ರೆ ಮುಗಿದು. ನೋಡ್ರಿ, ಇಲ್ಲಿ ಇಂಟಿಗ್ರೇಷನ್ ಅಂತೇಳಿ ಯಾರು ಗಾಬಾಗೋ ಅವಶ್ಯಕತೆ ಇಲ್ಲ. ನಿಮಗೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂತ ಆಲ್ರೆಡಿ ಪ್ರಾಕ್ಟೀಸ್ ಆಗೈತಿ. x²/2 ಬರಿತೀರಿ. x³ ಇದ್ರೆ x to the power 4/4 ಬರಿತೀರಿ. ಆಮೇಲೆ ಇಲ್ಲಿ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್, ಅಲ್ಲಿ ಫಾರ್ಮುಲಾ ಏನೈತಿ, ಸೈನ್ ಎಕ್ಸ್ ಐತಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ e to the power x, ಡಿಫ್ರೆನ್ಸಿಯೇಷನ್ e to the power x, ಇಂಟಿಗ್ರೇಷನ್ e to the power x ಅದ. ಇದನ್ನ ಇಲ್ಲಿ ನೆನ್ಪಿಟ್ಕೋಬೇಕು ನೀವು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಡಿಫ್ರೆನ್ಸಿಯೇಷನ್ದಾಗ ಏನಿತ್ತು ಸೈನ್, ಇದಕ್ಕೆ ಉಲ್ಟಾ ಇತ್ತು, ಈಗ ಉಲ್ಟಾ ಆಗೈತಿ ಇದ್ರಾಗ. ಸೊ ನೆನ್ಪಿಟ್ಟಿರ್ಬೇಕು. ಸೊ ಇಲ್ಲಿ ಏನಂತ ಹೇಳಿದೆ ನಾನು, ಇಲ್ಲಿ ಒಂದು ಸ್ಟೆಪ್ ಏನ್ ಮಾಡ್ತೀರಿ ನೀವು, ಇದು ಮುಂದಿನ ನೀವು ಮಾಡ್ಕೋತೀರಿ. ಈ 2 ಕ್ಯಾನ್ಸಲ್ ಮಾಡ್ತೀರಿ. 2 ಕ್ಯಾನ್ಸಲ್ ಮಾಡಿ ರಿಮೈನಿಂಗ್ ಕ್ವಾಂಟಿಟಿ ಆಸ್ ಇಟ್ ಇಸ್ ಬರ್ಬಿಡ್ತೀರಿ. x² - 3 sin x ಪ್ಲಸ್ e to the power x. ಇಷ್ಟು ಬರ್ದ್ಬಿಟ್ರೆ ಮುಗಿದು ಆನ್ಸರ್ ವೆರಿಫೈ ಮಾಡೋಣ. x² - 3 sin x ಪ್ಲಸ್ e to the power x ಪ್ಲಸ್ ಸಿ. ಇಂಟಿಗ್ರೇಷನ್ ಮಾಡಿದ ತಕ್ಷಣ ಇಲ್ಲಿ ಏನ್ ಬರಿತೀವಿ ನಾವು, ಪ್ಲಸ್ ಸಿ ಅಂತ ಬರಿಬೇಕು, ಪ್ಲಸ್ ಸಿ. ಓಕೆ, ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನಿಮ್ದು ಎಕ್ಸಸೈಸ್ ಒಳಗ, ಫಸ್ಟ್ ಎಕ್ಸಸೈಸ್ ಒಳಗ ಕ್ವಶನ್ ನಂಬರ್ 17 ಇದೆ. ಸೊ ಇದು ಏನೈತಿ, ಫಸ್ಟ್ ಕ್ವಶನ್ ಏನಿತ್ತಲ್ಲ ಸೇಮ್ ಅದೇ ರೀತಿ ಐತಿ. ಫಸ್ಟ್ ನಮ್ಮ ಟಾರ್ಗೆಟ್ ಏನ, ಸಪ್ರೇಟ್ ಬರ್ಕೊಳ್ಳೋದು. ಸೊ ಸಪ್ರೇಟ್ ಬರ್ಕೊಳ್ಳೋಣ. ಹಂಗಾರೆ ಫಸ್ಟ್ ಏನ್ ಮಾಡೋಣ, 2x² ಗೆ ಇಂಟಿಗ್ರೇಷನ್ ಸಪ್ರೇಟ್ ಬರೀನು. 2 ಔಟ್ಸೈಡ್ ಇಟ್ಕೋತೀವಿ, ವೇರಿಯಬಲ್ ಟರ್ಮ್ನ ಒಳಗೆ ಇಡ್ತೀವಿ.
ಆ ಡಿ ಎಕ್ಸ್ ಇದಕ್ಕೊಂದು ಕೊಟ್ಬಿಡು. ನೆಕ್ಸ್ಟ್ ಇದಕ್ಕೆ ಇಂಟಿಗ್ರೇಷನ್ ಸಪ್ರೇಟ್ ಹಾಕ್ಬೇಕಲ್ಲ, ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಟರ್ಮ್ ಔಟ್ ಸೈಡ್ ಇಟ್ಕೊಂಡ ಸೈನ್ ಎಕ್ಸ್ ನ ಒಳಗೆ ಇಟ್ಕೋತೀವಿ, ಆಮೇಲೆ ಡಿ ಎಕ್ಸ್ ಬಾಜು ಬರ್ಕೋತೀವಿ. ಇಲ್ಲಿ 5 ಐತಲ್ಲ, ಸೊ ಈ 5 ನ ಔಟ್ ಸೈಡ್ ಇಟ್ಕೋತೀವಿ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಐತಲ್ಲ, ರೂಟ್ ಎಕ್ಸ್ ಅಂದ್ರೂ ಒಂದ, ಎಕ್ಸ್ ಟು ದ ಪವರ್ 1/2 ಅಂದ್ರೂ ಒಂದ ಇಲ್ಪ. ರೂಟ್ ಎಕ್ಸ್ ಅಂದ್ರೂ ಒಂದ, ಎಕ್ಸ್ ಟು ದ ಪವರ್ 1/2 ಅಂದ್ರೆ ಒಂದ. ಹೌದಾ ಇಲ್ಲೋ? ಹೌದು, ರೈಟ್. ಸೊ ಈಗ ಇನ್ನ ಸಿ ಬರೀಕ್ ಹೋಗ್ಬೇಡ, ಇಂಟಿಗ್ರೇಷನ್ ಮಾಡಿದ್ಮೇಲೆ ಸಿ ಬರೀ ಪ್ಲಸ್ ಸಿ ಲಾಸ್ಟಿಗೆ. ಸೊ ಇದನ್ನ 2 ಆಸ್ ಇಟ್ ಇಸ್ ಬರೀನ. ಎಕ್ಸ್ ಟು ದ ಪವರ್ ಎನ್ ಐತಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಏನೈತಿ ನಮ್ದು? ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಿತ್ತು? ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಒಂದ ಬರ್ಕೋತೇವೆ. ಪವರ್ ಏನೈತಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಒಂದು ಜಾಸ್ತಿ ಮಾಡ್ತೀವಿ. ಸೊ ಪವರ್ 2 ಐತಂದ್ರೆ ಏನ್ ಮಾಡ್ತೀವಿ? ಪವರ್ 3 ಮಾಡ್ತೀವಿ. ಅದನ್ನ ಏನ್ ಮಾಡ್ತೀವಿ? ಡಿವೈಡ್ ಬೈ 3 ಬರ್ಕೋತೀವಿ. ಮೈನಸ್ 3. ನೋಡ್ರಿ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನಿತ್ತು? ಕಾಸ್ ಎಕ್ಸ್ ಇತ್ತು. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇತ್ತು. ಈಗ ಉಲ್ಟಾ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ಗೆ, ಇದು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಿತ್ತ? ಮೈನಸ್ ಕಾಸ್ ಎಕ್ಸ್ ಇತ್ತು. ಡಿಫ್ರೆನ್ಸಿಯೇಷನ್ ಒಳಗ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿತ್ತು? ಮೈನಸ್ ಸೈನ್ ಎಕ್ಸ್ ಇತ್ತು. ಹೌದೋ ಇಲ್ಲೋ? ಡಿಫ್ರೆನ್ಸಿಯೇಷನ್ ಒಳಗೆ ಇಷ್ಟಿತ್ತು, ಕಲ್ತೀರಿ ಡಿಫ್ರೆನ್ಸಿಯೇಷನ್. ಇದು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿತ್ತು? ಮೈನಸ್ ಸೈನ್ ಎಕ್ಸ್ ಇತ್ತು. ಈಗ ಸೈನ್ ಎಕ್ಸ್ಗೆ ಇಂಟಿಗ್ರೇಷನ್ ಹಾಕಿದ್ರ ಈ ಮೈನಸ್ ಈ ಕಡೆ ಹೋಗ್ತೈತಿ, ಈ ಮೈನಸ್ ಇದಕ್ಕೆ ಬಂದು ಕೂಡ್ತೈತಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ನೆನಪಿಟ್ಟವ್ರಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಲ್ಲಿ ಐತೆ, ಹೌದಿಲ್ಲ? ಆ ಫಾರ್ಮುಲಾನ ಇಲ್ಲಿ ಬರಿತೇವೆ. ಮೈನಸ್ ಇದು ಆ ಮೈನಸ್ ಈ ಮೈನಸ್ ಸೇರಿ ಏನಕ್ಕೈತಿ? ಪ್ಲಸ್ ಆಕೈತಿ. ಈಗರ ಬರ್ಕೋರಿ ಅಡ್ವಾನ್ಸ್ ಒಂದಕ್ಕೆ ಬರ್ಕೋರಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನೈತಿ? ಮೈನಸ್ ಕಾಸ್ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಅದನ್ನ ಬರ್ದೇವಿ ಇಲ್ಲಿ. ನೀವು ಡೈರೆಕ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬರೋದು 3 ಕಾಸ್ ಎಕ್ಸ್ ಬರ್ದು ಬಿಡ್ರಿ. ನಾ ಸುಮ್ಮನೆ ಸ್ಟೆಪ್ ವೈಸ್ ಬರಿತಿರ್ತೀನಿ. ಎಕ್ಸ್ ಟು ದ ಪವರ್ 1/2 ಐತಲ್ಲ, ಇದು ವೇರಿಯಬಲ್ ಟರ್ಮ್. ಸೊ ಎಕ್ಸ್ ಟು ದ ಪವರ್ ಎನ್ ಐತಿ. ಎಕ್ಸ್ ಟು ದ ಪವರ್ ಎನ್ ಐತಿ ಅಂದ್ರೆ ಒಂದು ಜಾಸ್ತಿ ಮಾಡ್ಬೇಕು, ಅಂದ್ರೆ 1/2 ಕ ಪ್ಲಸ್ 1 ಮಾಡಬೇಕು. ಅದನ್ನ ಏನ್ ಮಾಡ್ತೀವಿ? ಡಿವೈಡ್ ಬೈ ಒಳಗೆ ಬರ್ದು ಬಿಡ್ತೀವಿ. ಪ್ಲಸ್ ಸಿ ಎಲ್ಲ ಸೇರಿ ಒಂದು ಪ್ಲಸ್ ಸಿ ಬರ್ದ್ಬಿಟ್ಟೇವಿ. ರೈಟ್. ಇದು ಏನಾಯ್ತು? 2/3 ಎಕ್ಸ್ ಟು ದ ಪವರ್ 3 ಆಯಿತು. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 3 ಕಾಸ್ ಎಕ್ಸ್. ನೀವು ಡೈರೆಕ್ಟ್ ಇದೇ ಸ್ಟೆಪ್ ಬರ್ದ್ಬಿಟ್ರಿ. ಪ್ಲಸ್ 5 ಎಕ್ಸ್ ಟು ದ ಪವರ್ 1/2 ಪ್ಲಸ್ 1 ಎಲ್ ಸಿ ಎಂ ತಕೊಂಡ್ರೆ 2 1 ಜಾ 2, 2 ಪ್ಲಸ್ 1 3, 3/2. ಇದು ಸೇಮ್ 2 1 ಜಾ 2, 2 ಪ್ಲಸ್ 1 3/2. ಈ 3/2 ನ ಮೇಲ್ಗಡೆ ಕರ್ಕೊಂಡ್ರೆ 2/3 ಆಕೈತಿ. 2/3 ಎಕ್ಸ್ ಕ್ಯೂಬ್ ಪ್ಲಸ್ 3 ಕಾಸ್ ಎಕ್ಸ್ ಪ್ಲಸ್ ಈ 3/2 ನ ಮೇಲ್ಗಡೆ ಕರ್ಕೊಂಡ್ರೆ ಏನಾಕೈತಿ? 2/3 ಉಲ್ಟಾ ಆಕೈತಿ, ರೆಸಿಪ್ರೋಕಲ್ ಆಕೈತಿ. 3/2 ಹೋಗಿ 2/3 ಆಕೈತಿ. ಎಕ್ಸ್ ಟು ದ ಪವರ್ 3/2 ಹಂಗ ಇಟ್ಕೋತೀವಿ. ಸೊ ಇದೇನ 5 2 ಜಾ 10, 10/3 ಬರ್ಕೊಡೋದು. ಇದನ್ನ ಆನ್ಸರ್ ವೆರಿಫಿಕೇಶನ್ ಮಾಡೋಣ. 2/3 ಎಕ್ಸ್ ಕ್ಯೂಬ್ ಪ್ಲಸ್ 3 ಕಾಸ್ ಎಕ್ಸ್ ಪ್ಲಸ್ 10/3 ಎಕ್ಸ್ ಟು ದ ಪವರ್ 3/2. ಓಕೆ, ಪ್ಲಸ್ ಸಿ ಒಂದು ಬರ್ದ್ಬಿಡೋಣ. ಬರ್ತಿರ್ತೇನೆ, ಪ್ಲಸ್ ಸಿ ಮರಿಬೇಡ್ರಿ, ಪ್ಲಸ್ ಸಿ ಒಂದು ಬರ್ಕೊಡಿ. ಓಕೆ, ಈ ಕ್ವಶನ್ ಬರ್ಕೋರಿ. ಇದೇ ಥರ ಮತ್ತೆ ಇನ್ನೊಂದು ಕ್ವಶನ್ ತಗೊಳ್ಳೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಕ್ವಶನ್ ನಂಬರ್ 18 ಫಸ್ಟ್ ಎಕ್ಸರ್ಸೈಸ್ ಒಳಗೆ ಕ್ವಶನ್ ನಂಬರ್ 18 ಅನ್ನ ಸಾಲ್ವ್ ಮಾಡತ್ತೀವಿ. ಸೊ ಇಲ್ಲಿ ಏನೈತಪ್ಪ ಅಂತಂದ್ರೆ ಈ ರೀತಿ ಕ್ವಶನ್ ಐತಿ. ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಬ್ರಾಕೆಟ್ ಆಫ್ ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಸೊ ನೀವೇನ್ ಮಾಡ್ರಿ, ಇಲ್ಲಿ ಸ್ಟಾರ್ಟಿಂಗ್ ಏನ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೋತ ಕೊಡಂಗಿಲ್ಲ. ಸ್ಟಾರ್ಟಿಂಗ್ ಇಂಟಿಗ್ರೇಷನ್ ಏನು ಅಪ್ಲೈ ಮಾಡ್ಕೋತ ಕೊಡಂಗಿಲ್ಲ. ನಾವು ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ಆಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ ಅಂತ. ರೈಟ್. ಸೊ ಈಗ ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಸೆಕ್ ಎಕ್ಸ್, ಸೆಕ್ ಎಕ್ಸ್ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡ್ರಿ. ಮಲ್ಟಿಪ್ಲಿಕೇಶನ್ ಅರ ಬರುತ್ತಿಲ್ಪ, ಸೆಕ್ ಎಕ್ಸ್ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. ಸೆಕ್ ಎಕ್ಸ್ ಇಂಟು ಸೆಕ್ ಎಕ್ಸ್, ಸೆಕ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್, ಸೆಕ್ ಎಕ್ಸ್ ಇಂಟು ಸೆಕ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಈ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಇವೆಲ್ಲ ಡೈರೆಕ್ಟ್ ಕ್ವಶನ್ ಅದಾವ. ಡೈರೆಕ್ಟ್ ಇಂಟಿಗ್ರೇಷನ್, ಏನು ತೊಂದರೆ ಪಡೋ ಅವಶ್ಯಕತೆ ಇಲ್ಲ, ಗಾಬಾಗೋ ಅವಶ್ಯಕತೆ ಇಲ್ಲ. ಇಷ್ಟು ಬರ್ಕೊಳಾಗಿದ್ದು ಒಳಗಡೆ ಮಲ್ಟಿಪ್ಲಿಕೇಶನ್ ಅಂತೂ ಬರುತ್ತಲ್ಲ, ಸೊ ಅದನ್ನ ಮಾಡ್ತೀವಿ. ನೆಕ್ಸ್ಟ್ ಸಪ್ರೇಟ್ ಮಾಡಕ್ಕೂ ಬರುತ್ತಲ್ಲ.
ಅದನ್ನು ಮಾಡ್ರಿ, ಸಪ್ರೇಟ್ ಮಾಡ್ರಿ. ಸೆಕ್ ಸ್ಕ್ವೇರ್ ಎಕ್ಸ್ ಇದಕ್ಕೊಂದು ಡಿ ಎಕ್ಸ್ ಬರೀ ಬಾಜು, ಆಮೇಲೆ ಇದಕ್ಕೂ ಸಪ್ರೇಟ್ ಇಂಟಿಗ್ರೇಷನ್ ಹಾಕಿದಕ್ಕೆ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಡಿ ಎಕ್ಸ್. ಇವೆಲ್ಲ ಡೈರೆಕ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ನಿಮಗೆ ನೆನಪೈತಿ, ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಐತಿ, ಅದ ಉಲ್ಟಾ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್. ಸೆಕ್ ಸ್ಕ್ವೇರ್ ಎಕ್ಸಿಗೆ ಟ್ಯಾನ್ ಎಕ್ಸಿಗೆ ರಿಲೇಷನ್ ಐತಿ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಒಳಗೆ ಟ್ಯಾನ್ ಎಕ್ಸ್ ಇದ್ದು ಸೆಕ್ ಸ್ಕ್ವೇರ್ ಎಕ್ಸ್ ಇತ್ತು, ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್. ಸೊ ಇದು ಡಿಫ್ರೆನ್ಷಿಯೇಷನ್ ಡೈರೆಕ್ಟ್ ಫಾರ್ಮುಲಾ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಡೈರೆಕ್ಟ್ ಫಾರ್ಮುಲಾ, ನೆನಪಿತ್ತು ಬರೆದು ಬಿಡ್ತೀರಿ, ಏನು ತ್ರಾಸ ಇಲ್ಲ. ಟ್ಯಾನ್ ಎಕ್ಸ್ ಪ್ಲಸ್ ಇದು ನೋಡ್ರಿ ಅಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇತ್ತು, ಇಲ್ಲಿ ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಸೆಕ್ ಎಕ್ಸ್. ಡೈರೆಕ್ಟ್ ಫಾರ್ಮುಲಾ ನೆನಪಿದ್ರೆ ಸಾಕು ನಮಗೆ. ಡೈರೆಕ್ಟ್ ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಟ್ಯಾನ್ ಎಕ್ಸ್ ಏನೈತಿ, ಸೆಕ್ ಎಕ್ಸ್ ಐತಿ, ಸೆಕ್ ಎಕ್ಸ್ ಐತಿ ಪ್ಲಸ್ ಸಿ ಒಂದು ಬರ್ಕೊಂಡ್ಬಿಡುದು, ಹಿಡ್ಕೊಂಡ್ಬಿಡುದು, ಪ್ಲಸ್ ಸಿ ಒಂದು ಎಲ್ಲ ಕಡೆ ಬರ್ಕೋತಾ ಹೊಂಟ್ಬಿಡುದು. ಇಷ್ಟೇ ಐತಿ ಇಂಟಿಗ್ರೇಷನ್, ಬೇರೆ ಏನಿಲ್ಲ. ಆನ್ಸರ್ ನೋಡೋಣ, ಟ್ಯಾನ್ ಎಕ್ಸ್ ಪ್ಲಸ್ ಸೆಕ್ ಎಕ್ಸ್ ಪ್ಲಸ್ ಸಿ. ಓಕೆ, ಇದನ್ನ ಬರ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ ಕೊಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಐತಿ. ನಿಮ್ಗೆ ಇದು ಯು ಬೈ ವಿ ಫಾರ್ಮೆಟ್ ಅಂತ ಇಂಟಿಗ್ರೇಷನ್ ಯಾವ ಫಾರ್ಮುಲಾನು ಕೊಟ್ಟಿಲ್ಲ. ಸೊ ನೀವೇನ್ ಮಾಡ್ರಿ, ಭಾಳ ಏನು ತ್ರಾಸ ಪಡೋ ಅವಶ್ಯಕತೆ ಇಲ್ಲ, ಸಿಂಪ್ಲಿಫಿಕೇಶನ್ ಮಾಡ್ರಿ. ಸಿಂಪ್ಲಿಫಿಕೇಶನ್ ಏನ್ ಸಿಂಪ್ಲಿಫಿಕೇಶನ್ ಪಾ, ನೀವು ಸೆಕ್ ಸ್ಕ್ವೇರ್ ಎಕ್ಸ್ ಎದ್ರ ರೆಸಿಪ್ರೋಕಲ್, ಸೆಕ್ ಎದ್ರ ರೆಸಿಪ್ರೋಕಲ್, ಕಾಸದ ರೆಸಿಪ್ರೋಕಲ್. ಇಲ್ಲಿ ನೋಡ್ರಿ 1 ಬೈ ಕಾಸ್ ಸೆಕ್ 1 ಬೈ ಸೆಕ್ ಕಾಸ್ ಆಕೈತಿ. ಸೊ ಹಂಗಾರೆ ಸೆಕ್ ಐತೆ ಹೋದಿಲ್ಲ, ನಾ ಏನು ಬರಿತೀನಿ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಬರಿತೇನೆ. ಸೆಕ್ ಎದ್ರ ರೆಸಿಪ್ರೋಕಲ್, ಕಾಸದ ರೆಸಿಪ್ರೋಕಲ್ ಅದಕ್ಕೆ ಬರಿದೆ. ಕೊಸೆಕ್ ಎದ್ರ ರೆಸಿಪ್ರೋಕಲ್ ಪಾ, ಕೊಸೆಕ್ ಸೈನ್ ಇದ್ದ ರೆಸಿಪ್ರೋಕಲ್. 1 ಬೈ ಸೈನ್ ಅಂದ್ರೆ ಕೊಸೆಕ್. ಸೊ ಹಂಗಾರೆ ಡಿವೈಡೆಡ್ ಬೈ ಏನು ಬರೀಲಿ, ಹಂಗಾರೆ ಇಲ್ಲಿ ಡಿವೈಡೆಡ್ ಬೈ 1 divided by sin square x in the place of cosec square x. In the place of cosec square x we can write 1 divided by sin square x. 1 by sin square x ಮೇಲ್ಗಡೆ ತಗೊಂಡ್ರೆ sin square x by 1. sin square x by 1. ಆಕ್ಚುಲಿ ಕೆಳಗಡೆ ಬರಿಬೇಕು, ಏನ್ ಬರಿಬೇಕು, cosec ಬದಲಿ 1 by sin ಬರಿಬೇಕು. 1 by sin ಬರಿ ಬದಲಿ ನಾ sin by 1 ಬರ್ದೆ. ಸ್ಕ್ವೇರ್ ಇದ್ದಕ್ಕೆ ಸ್ಕ್ವೇರ್, ಇದು dx ಹಂಗೆ ಇಡೋಣ. ಈ 1 ಅಂತೂ ಬಿಟ್ಟಾಕ್ರಿ. ಈ sin square x by cos square x sin by cos tan ಇಲ್ಲಿ sin by cos tan x, ಇದು 10th ಸ್ಟ್ಯಾಂಡರ್ಡ್ ಫಾರ್ಮುಲಾ. sin square x by cos square x tan square x into dx. ಸೊ ಈಗ tan ಡೈರೆಕ್ಟ್ ಆಗಿ ನಮಗೆ tan square x ಗಂತೂ ಯಾವ ಫಾರ್ಮುಲಾನು ಕೊಟ್ಟಿಲ್ಲ ಅವರು. ನೋಡ್ರಿ ಡೈರೆಕ್ಟ್ ಆಗಿ ಯಾವ ಫಾರ್ಮುಲಾನು ಕೊಟ್ಟಿಲ್ಲ ಅವರು. ಸೊ ನಾವೇನ್ ಮಾಡೋಣ, ಮತ್ತೆ 10th ಸ್ಟ್ಯಾಂಡರ್ಡ್ ಏನಾದ್ರು ಅಪ್ಲೈ ಮಾಡಕ್ ಟ್ರೈ ಮಾಡೋಣ. ಈಗ ನಿಮಗೆಲ್ಲ ಗೊತ್ತಿರುವಂಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಒಳಗೆ ನಾವು ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಕಲ್ತೇವೆ ಇಲ್ಲ. 1 ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ 1 ಬೈ ಕಾಟ್ ಸ್ಕ್ವೇರ್ ಎಕ್ಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಅಲ್ಲಿದ್ ಫಾರ್ಮುಲಾ ಇದೆ. ಈಗ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಲ್ಲೇ ಇಟ್ಕೋ, ಸೆಕ್ ಸ್ಕ್ವೇರ್ ಎಕ್ಸು ಇಲ್ಲೇ ಇಟ್ಕೋ, 1 ಆ ಕಡೆ ಕಳಿಸ -1 ಆಕೈತಿ. ಸೊ ಅದನ್ನ ಇಲ್ಲಿ ಬರಿ, ಅಂದ್ರೆ ಇನ್ ದ ಪ್ಲೇಸ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ವಿ ಕ್ಯಾನ್ ರೈಟ್ ಸೆಕ್ ಸ್ಕ್ವೇರ್ ಎಕ್ಸ್ -1. ಸೊ ಇನ್ ದ ಪ್ಲೇಸ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ನಾವೇನು ಬರಿಬೋದು ಹಂಗಾರೆ ಇಲ್ಲಿ ಸೆಕ್ ಸ್ಕ್ವೇರ್ ಎಕ್ಸ್ -1 ಡಿ ಎಕ್ಸ್ ಬರಿಬೋದು. ಇದಂತೂ ಏನೇ, ನೆಕ್ಸ್ಟ್ ಇನ್ ಮೇಲಿಂದ ಏನು ಸಪ್ರೇಟ್ ಅಪ್ಲೈ ಮಾಡು. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಡೈರೆಕ್ಟ್ ಫಾರ್ಮುಲಾ ಟ್ಯಾನ್ ಇರ್ಬೇಕು ನೋಡ್ರಿ ಇಲ್ಲಿ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಸೆಕ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಡೈರೆಕ್ಟ್ ಟ್ಯಾನ್ ಎಕ್ಸ್. ಇನ್ ಇಂಟಿಗ್ರೇಷನ್ ಆಫ್ 1 ಮುಂಚೆನೆ ಹೇಳೇನಲ್ಪ ಎಕ್ಸ್, ಇದೊಂದು ಪ್ಲಸ್ ಸಿ ಒಂದು ಎಲ್ಲ ಕಡೆ ಬರ್ಬೇಡಿ. ಆನ್ಸರ್ ವೆರಿಫೈ ಮಾಡೋಣ. ಸೆಕ್ ಸ್ಕ್ವೇರ್ ಎಕ್ಸ್ ಸರಿ ಏನ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಓಕೆ ಕರೆಕ್ಟ್ ಐತಿ, ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ನಾವು ಈಗ ಜಸ್ಟ್ ಸಾಲ್ವ್ ಮಾಡಿದ ಕ್ವಶನ್ ನಂಬರ್ 19 ಇತ್ತು. ಇದು ಯಾವ ಕ್ವಶನ್ ಸಾಲ್ವ್ ಮಾಡಿದ್ವಿ ನಾವು, ಕ್ವಶನ್ ನಂಬರ್ 19 ಸಾಲ್ವ್ ಮಾಡಿದ್ವಿ.
ಸೊ ಈ ಕ್ವಶನ್ ನಂಬರ್ 20 ಸಾಲ್ವ್ ಮಾಡೋ ನಿಮ್ಗೆ ಫಸ್ಟ್ ಎಕ್ಸರ್ಸೈಸ್ ಒಳಗೆ ಕ್ವಶನ್ ನಂಬರ್ 20 ಸಾಲ್ವ್ ಮಾಡೋ ಕ್ವಶನ್ ನಂಬರ್ 20 ಏನೈತಿಪ್ಪ ಅಂತಂದ್ರೆ ಇಂಟಿಗ್ರೇಷನ್ ಆಫ್ 2 ಮೈನಸ್ 3 sin x divided by cos square x dx ಐತಿ ಕ್ವಶನ್ದಾಗ ಇಲ್ಲಿ ಟಿಗ್ನೋಮೆಟ್ರಿಕ್ ಟರ್ಮ್ಸ್ ಅದಾವು ಟಿಗ್ನೋಮೆಟ್ರಿಕ್ ಟರ್ಮ್ಸ್ ಬಂದ ತಕ್ಷಣ ಏನು ಎದುರು ಅವಶ್ಯಕತೆ ಇಲ್ಲ ನಾವು ಒನ್ನೇ ಫಸ್ಟ್ ನಮ್ಮ ಟಾರ್ಗೆಟ್ ಎದಕ್ಕಪ್ಪ ಸಿಂಪ್ಲಿಫಿಕೇಶನ್ಗೆ ಬೇಸಿಕ್ ಕಾನ್ಸೆಪ್ಟಿಗೆ ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ ನಾ ಮುಂಚೆನೆ ಹೇಳ್ದಂಗೆ ನಿಮಗೆ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಡಿ ಇತ್ತು ಅಂತ ತಿಳ್ಕೊ ಈ ಡಿನಾಮಿನೇಟರ್ ಅದಾರಲ್ಲ ಈ ಮೂರು ಮಂದಿಗೆ ಸಂಬಂಧ ಸೊ ಹಂಗಾರೆ ಏನು ಬರಿಬೋದು ನಾ ಎ ಬೈ ಡಿ ಪ್ಲಸ್ ಬಿ ಬೈ ಡಿ ಪ್ಲಸ್ ಸಿ ಬೈ ಡಿ ಅಂತ ಬರ್ಕೋಬಹುದು ಡಿನಾಮಿನೇಟರ್ ಏನಿರ್ತಾರ ಮೇಲಿನವ್ರಿಗೆ ಎಲ್ಲರಿಗೆ ಸಂಬಂಧ ಇರ್ತಾರ ಸೊ ಡಿನಾಮಿನೇಟರ್ ಈ ಮೇಲಿದ್ದಾರೆ ಎಲ್ಲರಿಗೆ ಸಂಬಂಧ ಇವರು ಸೊ ಹಂಗಾರೆ ನಾ ಏನು ಮಾಡೋಣ ಇದು ಸಪ್ರೇಟ್ ಸಪ್ರೇಟ್ ಬರ್ಕೊಳ್ಳೋಣ 2 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇದಕ್ಕೆ ಮತ್ತು ಮೈನಸ್ 3 ಸೈನ್ ಎಕ್ಸ್ ಐತಲ್ಲ 3 sin x divided by cos square x dx ಐತಿ ನೆಕ್ಸ್ಟ್ is equal to integration of ಇದು 1 by cos ಎದರ ರೆಸಿಪ್ರೋಕಲ್ ಪಾ sec 1 by cos ಅಂದ್ರೆ ಎಷ್ಟು sec ಈ 2 ಅಂತ ಔಟ್ಸೈಡ್ ಇಟ್ಕೊಂಡ್ಬಿಡೋಣ 1 by cos sec square x ಇದು dx ಇದ್ರ ಇದಕ್ಕೊಂದು ಕೊಟ್ಬಿಡು -3 ಔಟ್ಸೈಡ್ ಇಟ್ಕೋ ಇದಕ್ಕೊಂದು ಇಂಟಿಗ್ರೇಷನ್ ಸಪ್ರೇಟ್ ಹಾಕು ಇಲ್ಲಿ ಏನು ಮಾಡು ಒಂದು ಸ್ವಲ್ಪ ಗದ್ದಲ ಐತಿ ಈ ಸೈನ್ ಎಕ್ಸ್ ಒಂದು ಕಾಸ್ ಎಕ್ಸ್ನ ಇದ್ರ ಬಿಡಕ್ಕೆ ಬರೀ ಇನ್ನೊಂದು ಕಾಸ್ ಎಕ್ಸ್ ಐತಲ್ಲ ಅದನ್ನ ಸಪ್ರೇಟ್ ಬರ್ಕೋ ಇಲ್ಲಿ ಡಿ ಎಕ್ಸ್ ಏನು ಮಾಡಿದ್ವಿ 2 ಔಟ್ಸೈಡ್ ಇಟ್ಟಿವಿ ಇಂಟಿಗ್ರೇಷನ್ ಹಾಕಿ 1 by cos ಅಂದ್ರೆ sec square x ಡಿ ಎಕ್ಸ್ ಬರ್ದೇವೆ ಇದ್ರ ಬಾಜು ಇಲ್ಲಿ 3 ಔಟ್ಸೈಡ್ ಇಟ್ಟಿವಿ sin by cos ನೆಕ್ಸ್ಟ್ ಬರ್ಕೊಂಡು ಈ cos square x ಇತ್ತಲ್ಲ ಒಂದು 2 ಸಲ ಬರ್ದೇನಿ ಒಂದಷ್ಟೇ cos x ಬುಡಕ್ ಬರ್ದೇನಿ ಇನ್ನೊಂದು cos x ಏನೈತಿ ಸಪ್ರೇಟ್ ಸೈಡ್ಸ್ ಬರ್ದೇನಿ dx ಈ 3 ಇತ್ತಲ್ಲ ಇದು 1000 ಇಟ್ಟೇನಿ ಅರ್ಥಕ್ಕೆ ತನ್ಕೋತೀನಿ ಇದು ಇಂಟಿಗ್ರೇಷನ್ ಈಗ ಮಾಡ್ಬಿಡ್ತಾರೆ ಎಲ್ಲ ಒಂದೇ ಸೇರಿ ಮಾಡೋಣ ಮತ್ತೆ ಈಗ ಮಾಡಿದ್ರೆ ಮತ್ತೆ ಸಿ ಒಂದು ಬರ್ಕೋತ ಕುಂದಿರ್ಬೇಕಾದ 3 ಇದು ಇಂಟಿಗ್ರೇಷನ್ ಆಫ್ sin by cos x tan x 1 by cos x sec x dx ರೈಟ್ ಸೊ ಈಗ ಇಂಟಿಗ್ರೇಷನ್ ಮಾಡಿ ಇಂಟಿಗ್ರೇಷನ್ ಆಫ್ sec square x ನೋಡಪ್ಪ ಅಲ್ಲಿ ಏನಾರ ಐತೆ ನೋಡು ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಆಫ್ sec square x tan x ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡುದು tan x ಡೈರೆಕ್ಟ್ ಫಾರ್ಮುಲಾ ಡೈರೆಕ್ಟ್ ಬಟ್ ಈ ಡೈರೆಕ್ಟ್ ಬರ್ಬೇಕಂದ್ರೆ ಮುಂಚೆ ರೆಡಿ ಮಾಡ್ಕೊಂಡಿರ್ಬೇಕು ಇಷ್ಟು ಸಿಂಪ್ಲಿಫಿಕೇಶನ್ ಅಣ್ಣ ಇದೆಲ್ಲ ಸಿಂಪ್ಲಿಫಿಕೇಶನ್ ಐತನ ಇಲ್ಲಿ ಇದು ಒಂದ ಸ್ಟೆಪ್ ಅಣ್ಣ ಇಂಟಿಗ್ರೇಷನ್ ಇದೆಲ್ಲ ಸಿಂಪ್ಲಿಫಿಕೇಶನ್ ಅಣ್ಣ ಏನಿಲ್ಲ ಜಸ್ಟ್ ಇದು ಸಿಂಪ್ಲಿಫಿಕೇಶನ್ ಅಣ್ಣ ಇದು -3 ಇಂಟಿಗ್ರೇಷನ್ ಆಫ್ sec x ಇಂಟು tan x sec x ಐತೋದಿಲ್ಲ ಸೊ ಇಲ್ಲಿ ಏನು ಬರೀನು sec x ಪ್ಲಸ್ ಸಿ ಒಂದು ಬಿಡಂಗಿಲ್ಲ ಇದನ್ನು ಬರ್ಕೊತ ಬಂದ್ಬಿಡ್ತೀವಿ ಸೊ ಇಷ್ಟೇ ಐತಿ ಇದು ಆನ್ಸರ್ ವೆರಿಫೈ ಮಾಡೋಣ 2 tan x -3 sec x ಪ್ಲಸ್ ಸಿ ಕರೆಕ್ಟ್ ಐತಿ ಓಕೆ ಆಮೇಲೆ ನಿಮ್ದು ಕ್ವಶನ್ ನಂಬರ್ 21 ಅದು MCQ ಐತಿ ನೋಡ್ರಿ ಕ್ವಶನ್ ನಂಬರ್ 21 ಏನೈತಪ್ಪ ಅಂದ್ರೆ √x ಪ್ಲಸ್ 1 ಡಿವೈಡೆಡ್ ಬೈ √x ಈಕ್ವಲ್ಸ್ ಟು ಅಂತ ಐತಿ ಆಂಟಿ ಡೆರಿವೇಟಿವ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಸೊ ಇದನ್ನ ಇಂಟಿಗ್ರೇಷನ್ ಇಂಥ ಒಂದು ಕ್ವಶನ್ ಮಾಡೇವಿ ನಾವು ಇಂಥ ಒಂದು ಕ್ವಶನ್ ಮಾಡೇವಿ ನೋಡ್ರಿ ಟ್ರೈ ಮಾಡ್ರಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ ನಾ ಬೋರ್ಡ್ ರಬ್ ಮಾಡ್ತಾನೆ ಟ್ರೈ ಮಾಡ್ರಿ ಇದು ಏನಿಲ್ಲ ನಾ ಇದಕ್ಕೆ ಇಂಟಿಗ್ರೇಷನ್ ಹಾಕ್ಬೇಕಪ್ಪ ಅಂತಂದ್ರೆ ಇಂಟಿಗ್ರೇಷನ್ ಆಫ್ √x ಪ್ಲಸ್ 1 ಡಿವೈಡೆಡ್ ಬೈ √x ಏನೈತಿ dx ಐತಿ ನೀ ಏನು ಮಾಡು ಇಂಟಿಗ್ರೇಷನ್ ಆಫ್ √x ಅಂದ್ರೆ x⁴1/2 ಪ್ಲಸ್ ಇದು x⁴1/2 ನ ಡಿನಾಮಿನೇಟರ್ ಬದಲಿ ಮೇಲ್ಗಡೆ ತೊಗೊಂಡ್ರೆ x⁴ ಆಕೈತಿ ಇದು dx ಇದನ್ನ ಸಪ್ರೇಟ್ ಮಾಡಿದಕ್ಕೆ ಇಂಟಿಗ್ರೇಷನ್ ಆಫ್ 1/2 dx ಪ್ಲಸ್ ಇಂಟಿಗ್ರೇಷನ್ ಆಫ್ x⁴ -1/2 dx ಇದನ್ನ ಇಂಟಿಗ್ರೇಷನ್ ಮಾಡಿದ್ರೆ
ಎಕ್ಸ್ ಟು ದ ಪವರ್ 1/2 ಪ್ಲಸ್ 1 ಡಿವೈಡೆಡ್ ಬೈ ಇದನ್ನ ವಾಪಸ್ ಡಿನಾಮಿನೇಟರ್ ಒಳಗೆ ಬರೀತೀವಿ ಪ್ಲಸ್ ಇದನ್ನ ಇಂಟಿಗ್ರೇಷನ್ ಮಾಡಿದ್ರೆ -1/2 ಪ್ಲಸ್ 1 ಇಲ್ಲಿ -1/2 ಪ್ಲಸ್ 1 ಇಂಟಿಗ್ರೇಷನ್ ಆಗ್ತದಿಲ್ಲ ಪ್ಲಸ್ ಸಿ ಇದನ್ನ ನೀವು ಎಲ್ ಸಿ ಎಮ್ ಗಿಲ್ಸಿಎಮ್ ತಕೊಂಡ್ಬಿಟ್ರೆ ಮುಗಿದೋಗ್ತದೆ ಏನಕ್ಕೆ ಎಕ್ಸ್ ಟು ದ ಪವರ್ 2 ಪ್ಲಸ್ 1 3 ಸಾರಿ 2 1 2 2 ಪ್ಲಸ್ 1 3 3/2 ಡಿನಾಮಿನೇಟರ್ ಒಳಗೂ 3/2 ನ ಬರಿಬೇಕಾ ಮೇಲ್ಗಡೆ ತೊಗೊಂಡ್ರೆ 2/3 ಆಕೈತಿ ಪ್ಲಸ್ 2 1 2 ಪ್ಲಸ್ 2 ಮೈನಸ್ 1 ಏನಕ್ಕೈತಿ ಪ್ಲಸ್ 2 ಮೈನಸ್ 1 ಪ್ಲಸ್ 1/2 ಆಕೈತಿ ಡಿನಾಮಿನೇಟರ್ ಒಳಗೂ ಪ್ಲಸ್ 1/2 ಮೇಲ್ಗಡೆ ತೊಗೊಂಡ್ರೆ 2/1 ಆಕೈತಿ ಇದೊಂದು ಪ್ಲಸ್ ಸಿ ಬರ್ಕೊಂಡ್ಬಿಡಿ ಮುಗೀತಿ ಇದಿಷ್ಟ ಐತಿ ಆನ್ಸರ್ ಇಫ್ ಏನು ಮಾಡೋಣ 2/3 x to the power 3/2 plus 2 into x to the power 1/2 plus ರೈಟ್ ಓಕೆ ಇದನ್ನ ಬರ್ಕೋರಿ ಕ್ವಶನ್ ನಂಬರ್ 22 ಒಂದು ಸಾಲ್ವ್ ಮಾಡೋಣ ಲಾಸ್ಟ್ ಕ್ವಶನ್ ಸೊ ಇವಾಗ ಫಸ್ಟ್ ಎಕ್ಸರ್ಸೈಸ್ ಲಾಸ್ಟ್ ಕ್ವಶನ್ ಏನ್ ಕೊಟ್ಟನಪ್ಪ ಅಂತಂದ್ರೆ d/dx f of x is equal to 4x³ minus 3 x divided by x to the power 4 ಐತಲ್ಲ ಇದ್ರ ಮೇಲ್ಗಡೆ ತಗೊಂಡ್ರೆ x to the power -4 ಆಕೈತಿ ಪಾಸಿಟಿವ್ ಪವರ್ ಇದ್ದಿದ್ದು ಏನಕ್ಕೈತಿ ನೆಗೆಟಿವ್ ಪವರ್ ಆಕೈತಿ ಆಮೇಲೆ f of 2 equal to 0 ಕೊಟ್ಟಾನ f of x ಫೈಂಡ್ ಮಾಡೋದು ಇದು ಡಿಫ್ರೆನ್ಸಿಯೇಷನ್ ಆಫ್ f of x ಐತಿ ನನಗೆ f of x ಬೇಕಂದ್ರೆ ಇದಕ್ಕೆ ಆಂಟಿ ಡೆರಿವೇಟಿವ್ ಮಾಡ್ಕೋಬೇಕು ಈ ಡೆರಿವೇಟಿವ್ ಐತಲ್ಲ ಆಂಟಿ ಡೆರಿವೇಟಿವ್ ಮಾಡಿ ಇದಕ್ಕೆ ಇನ್ವರ್ಸ್ ಮಾಡಿದರೆ ಉಲ್ಟಾ ಅಂದ್ರೆ ಇಂಟಿಗ್ರೇಷನ್ ಇದಕ್ಕೆ ಇಂಟಿಗ್ರೇಷನ್ ಮಾಡಿದ್ರೆ ಇದಕ್ಕೆ ಏನಾರ ಇಂಟಿಗ್ರೇಷನ್ ಮಾಡಿದ್ರೆ ನಮಗೇನಕ್ಕೈತಿ d/dx ಹೋಗಿ f of x ಅಷ್ಟ ಉಳಿತೈತಿ ಇದಕ್ಕೆ ಇಂಟಿಗ್ರೇಷನ್ ಮಾಡಿದ್ರೆ ಇದನ್ನೇನು ಮಾಡೋಣ 4 ಔಟ್ಸೈಡ್ ಇಟ್ಕೊಂಡು x³ dx -3 ಔಟ್ಸೈಡ್ ಇಟ್ಕೊಂಡು x to the power -4 dx ಹಿಂಗೆ ಮಾಡಿದಾಗ ಇದು ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗಿ f of x ಬರ್ತೈತಿ f of x ವ್ಯಾಲ್ಯೂ ಸಿಗ್ತೈತಿ f of x ಫೈಂಡ್ ಮಾಡಕ್ಕೆ ಹೇಳ್ಯಾನ ನಾವು ರೈಟ್ ಸೊ f of x equal to 4 ಹಂಗ ಇಡೋಣ x to the power 3 ಏನಕ್ಕೈತಿ ಇಂಟಿಗ್ರೇಷನ್ ಮಾಡಿದ್ಮೇಲೆ ಒಂದು ಪವರ್ ಜಾಸ್ತಿ ಆಕೈತಿ x to the power 4 divided by 4 -3 x to the power -4 ಐತಿ ಇದಕ್ಕೆ +1 ಮಾಡಿದಾಗ x to the power -3 divided by -3 ಆಕೈತಿ ಪ್ಲಸ್ ಸಿ ಒಂದು ಇದಕ್ಕೆ +1 ಮಾಡ ಪವರ್ ಜಾಸ್ತಿ ಮಾಡ -5 ಆಗಂಗಿಲ್ಲ +1 ಮಾಡಿದಾಗ -4 + 1 ಏನಕ್ಕೈತಿ -4 + 1 -3 ಆಗ್ತೈತಿ ನೆಕ್ಸ್ಟ್ ಈ 4 ಏನಕ್ಕೈತಿ ಇಲ್ಲಿ ಕ್ಯಾನ್ಸಲ್ ಆಕೈತಿ ಈ 4 ಏನಕ್ಕೈತಿ ಇಲ್ಲಿ ಕ್ಯಾನ್ಸಲ್ ಆಕೈತಿ ಈ 4 ಕ್ಯಾನ್ಸಲ್ ಆಯ್ತು ಈ 3 ಕ್ಯಾನ್ಸಲ್ ಆಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಸೊ f of x equal to ಏನು ಸಿಕ್ತು ನಿನಗೆ x to the power 4 ಮೈನಸ್ ಇಂಟು ಮೈನಸ್ ಪ್ಲಸ್ x to the power 3 ಅಗೇನ್ ಕೆಳಗಡೆ ತೊಗೊಂಡ್ರೆ 1 divided by x to the power 3 ಪ್ಲಸ್ ಸಿ ಉಳಿತು ಸೊ ಇದು ಒಂದಕ್ಕೆ f of x ಆನ್ಸರ್ ವೆರಿಫಿಕೇಶನ್ ಮಾಡೋಣ f of x x to the power 4 ಕ್ವಶನ್ದಾಗ -3/x to the power 4 ಕರೆಕ್ಟ್ ಐತಿ ಒನ್ ಟೈಮ್ ಕ್ವಶನ್ ವೆರಿಫೈ ಮಾಡು ಅಂತ ಹೇಳ್ರಿ ಮುಂದಿನ f of 2 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾ ಇಲ್ಲಿ ಪ್ಲಸ್ ಬರಬೇಕು ಮೈನಸ್ ಬರಬೇಕು ನೋಡೋಣ ಇಲ್ಲಿ ಪ್ಲಸ್ ಮೈನಸ್ ಕೊಟ್ಟರೆ ವೆರಿಫೈ ಮಾಡೋಣ ಮೈನಸ್ ಕರೆಕ್ಟ್ ಐತಿ ಇಲ್ಲಿ ಬಂದ್ಮೇಲೆ ಪ್ಲಸ್ ಆಕೈತಿ ಕರೆಕ್ಟ್ ಐತಿ ಸೊ ಕರೆಕ್ಟ್ ಐತಿ ಸೊ f of x ವ್ಯಾಲ್ಯೂ ಆಗ್ತಿದೆ ಇದಕ್ಕೆ ಇಕ್ವೇಶನ್ 1 ಅಂತ ನೇಮ್ ಕೊಡೋಣ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ f of 2 = 0 ಕೊಟ್ಟ ನಾವು f of 2 = 0 ಅಂತಂದ್ರೆ ಇಲ್ಲಿ ಇದ್ರಾಗ ಏನ x ಜಗದಾಗ 2 ಹಾಕಿದಿ ಅಂದ್ರೆ f of 2 = ಇದ್ರ ವ್ಯಾಲ್ಯೂ x ಜಗದಾಗ 2 ಹಾಕಿದಿ ಅಂತಂದ್ರೆ ಅಂದ್ರೆ ಏನಾಗ್ತಿದೆ 2 to the power 4 plus 1 divided by 2 to the power 3 plus c ಇವಾಗ ಏನಕ್ಕೈತಿ ಇದ್ರ ವ್ಯಾಲ್ಯೂ 0 ಆಕೈತಂತ x ಜಗದಾಗ 2 ಹಾಕಿದಾಗ f of 2 ಏನಕ್ಕೈತಿ ಆನ್ಸರ್ 0 ಆಕೈತಂತ 0 is equal to 2 to the power ಎಷ್ಟು 2 2 4 4 2 8 8 2 16 ಇದೆ 2 2 4 4 2 8 1/8 ಪ್ಲಸ್ ಸಿ ಹಂಗೆ ಇಡೋಣ ಇಲ್ಲೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ತಗೊಂಡ್ರೆ 16 8 16 8 ಎಷ್ಟು 16 8 48 8 8 8 4 12 128 ರೈಟ್ ಇಲ್ಲೊಂದು ಸ್ವಲ್ಪ ಎಲ್ ಸಿ ಎಮ್ ತಗೊಂಡ್ರೆ ಏನಕ್ಕೈತಿ
0 is equal to 8 into 16, 16 8 is 128 plus 1 129 divided by 8. LCM ತಗೊಂಡೆ ಬೇರೆ ಏನಿಲ್ಲಪ್ಪ. ಇದನ್ನ ಈ ಕಡೆ ತಗೊಂಡು ಏನತ್ತ -129 divided by 8 is equal to C ಆತ. C ವ್ಯಾಲ್ಯೂ -129 divided by 8 is equal to C ಆತ. ಈ C ನ ವಾಪಸ್ ಇಲ್ಲಿ ತಂದು ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಮುಗಿದೋತು. ಅದ C ನ ವಾಪಸ್ ಇಲ್ಲಿ therefore 1 becomes ಇದೇನಕ್ಕೆಪ್ಪ ಇವಾಗ f of x is equal to x to the power 4 ಹಂಗ ಇಡು 1 by x cube ಹಂಗ ಇಡು ಈ c ಜಗದಾಗ ಏನು ಮಾಡ -129 by 8 ಆಗ -129 by 8 ರೈಟ್. ಆನ್ಸರ್ ವೆರಿಫೈ ಮಾಡೋಣ. x to the power 4 plus 1 by x cube -129 by 8 ರೈಟ್. ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕೊಟ್ಟನ ಅದ್ರಾಗ ಆಪ್ಷನ್ ಎ ಕರೆಕ್ಟ್. ಸೊ ಇಲ್ಲಿವರೆಗೂ ಏನು ಮಾಡಿದ್ವಿಪ್ಪ ಅಂತಂದ್ರೆ ನಾವು ಫಸ್ಟ್ ಎಕ್ಸಸೈಸ್ ಒಳಗಿರೋ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಇವಕ್ಕೆ ಏನಂತ ನೇಮ್ ಕೊಟ್ಟಿದ್ದೀಪ ಅಂದ್ರೆ ಫಸ್ಟ್ ಏನು ಮಾಡಿದ್ವಿ ಲೆವೆಲ್ 1 ಪ್ರಾಬ್ಲಮ್ಸ್ ಅಂದ್ರೆ ಸ್ಟೆಪ್ ವೈಸ್ ಸಾಲ್ವ್ ಮಾಡ್ಬೇಕು ಅನ್ಕೊಂಡು ಇದ್ರಾಗ ಫಸ್ಟ್ ಎಕ್ಸಸೈಸ್ ಒಳಗಿರುವಂತ ಅಗದಿ ಈಸಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಲೆವೆಲ್ 1 ಪ್ರಾಬ್ಲಮ್ಸ್ ಅಂತ ನಾವು ಏನು ಹೆಸರು ಕೊಟ್ಟಿವಿ ಅದಕ್ಕೆ. ಇದ ಫಸ್ಟ್ ಎಕ್ಸಸೈಸ್ ಒಳಗ ನಾವೇನ್ ಮಾಡಿವಿ ಮತ್ತೆ ಒಂದ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಅನ್ನ ತಗೊಂಡು ಇವನ್ ಏನ್ ಮಾಡಿವಿ ಸಾಲ್ವ್ ಮಾಡಿವಿ. ಇವ ಲೆವೆಲ್ 2 ಪ್ರಾಬ್ಲಮ್ಸ್ ಅಂತ ಅನ್ಕೊಡಿ. ನೆಕ್ಸ್ಟ್ ಇನ್ ಲೆವೆಲ್ 3 ಪ್ರಾಬ್ಲಮ್ಸ್ ಫಸ್ಟ್ ಈ ಎರಡು ವಿಡಿಯೋನ ನೀವು ಪರ್ಫೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ಲೆವೆಲ್ 3 ನ ನಾವು ಸಾಲ್ವ್ ಮಾಡೋಣ ಅಂತ. ಓಕೆ, ಸಪೋಸ್ ಇದು ನಿಮ್ಗೆ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.